ನಮಸ್ತೆ ತ್ರಿಬಲ್ ಏಟ್ ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಇವತ್ತಿನ ಟಾಪಿಕ್ ವಾರದ ರೀಡಿಂಗ್ ಏನೆಲ್ಲ ಈ ಒಂದು ವಾರದಲ್ಲಿ ಚೇಂಜಸ್ ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ, ಏನೆಲ್ಲ ಆಪರ್ಚುನಿಟೀಸ್ ಬರ್ತಿದೆ ನೋಡೋಣ. ಆಲ್ರೆಡಿ ಕಾರ್ಡ್ನ ಶಫಲ್ ಮಾಡಿದ್ದೀನಿ. ಮೊದಲನೇದು ಹಾಗೂ ಎರಡನೇದು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಯಾವುದು ರೆಸಿನೇಟ್ ಆಗುತ್ತೆ ಅದನ್ನ ತಗೊಳ್ಳಿ, ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಫೈಲ್ ನಂಬರ್ 1 ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಎಸ್, ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ದೇವರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ರೀಡಿಂಗ್ನ ನೋಡಿ. ಯಾವುದು ರೆಸಿನೇಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ, ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಪ್ಲೀಸ್ ಇಲ್ಲೇ ಬಿಟ್ಬಿಡಿ. ಎಸ್, ಫೈಲ್ ನಂಬರ್ 1 ಈ ಒಂದು ಮೆಸೇಜ್ನ ಲಾಸ್ಟ್ ಅಲ್ಲಿ ನೋಡೋಣ. ಫೈಲ್ ನಂಬರ್ 1ಗೆ ಒಂದು ವೀಕಲ್ಲಿ ಸಾಕಷ್ಟು ಚೇಂಜಸ್ ಜೊತೆಗೆ ನಿಮ್ಮ ಶತ್ರುಗಳ ವಿರುದ್ಧ ಹೋರಾಡಿ ಗೆಲ್ತಿದ್ದೀರಾ. ಜೊತೆಗೆ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನ ಆಶೀರ್ವಾದ ನಿಮಗೆ ಈ ಒಂದು ವೀಕಲ್ಲಿ ಹೆಚ್ಚಾಗಿ ಸಿಗ್ತಿದೆ. ನೀವೇನ್ ಅಮ್ಮನ ಹತ್ರ ಕೇಳ್ಕೊಂಡಿದ್ದೀರಾ ಆ ಆಸೆ, ನಿಮ್ಮ ಪ್ರಾರ್ಥನೆ ಅಮ್ಮನಿಗೆ ಸಲ್ಲಿದೆ. ನಿಮ್ಮ ಪ್ರಾರ್ಥನೆ ಏನ್ ಕೇಳಿದ್ದೀರಾ, ನಿಮ್ಮ ಮ್ಯಾನಿಫೆಸ್ಟೇಷನ್ ಏನ್ ಮಾಡಿದ್ದೀರಾ, ಅನ್ನಪೂರ್ಣೇಶ್ವರಿ ತಾಯಿ ನಿಮಗೆ ಈ ಒಂದು ವೀಕಲ್ಲಿ ಹೊಸ ಬದಲಾವಣೆನ ನಿಮ್ಮ ಲೈಫಲ್ಲಿ ಕರುಣಿಸಿ ಕೊಡ್ತಿದ್ದಾಳೆ. ಆ ತಾಯಿಗೆ ಒಂದು ನಮಸ್ಕರಿಸಿ ಈ ಒಂದು ವೀಕ್ನ ಶುರು ಮಾಡಿ. ಸಾಧ್ಯವಾದಷ್ಟು ಈ ಒಂದು ವೀಕ್ ಫುಲ್ ಆ ತಾಯಿನ ನೆನೆಸ್ಕೊಂತ ನಿಮ್ಮ ಒಂದು ಹೊಸ ಕೆಲಸಗಳಿಗೆ ಹೊಸ ಚೇಂಜಸ್ ನಿಮಗೆ ಸಿಗ್ತಿದೆ. ಅಮ್ಮನ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಒಂದು ವೀಕಲ್ಲಿ ಸಿಗ್ತಿದೆ. ಫೈಲ್ ನಂಬರ್ 1 ಅಮೇಝಿಂಗ್ ಎನರ್ಜಿ ಸಿಕ್ಕಿದೆ ಫೈಲ್ ನಂಬರ್ 1ಗೆ. ಲೆಟ್ಸ್ ಸಿ ದ ಕಾರ್ಡ್ ಏನ್ ಮೆಸೇಜ್ ಕೊಡುತ್ತೆ ನಿಮಗೆ ಅಂತ. ಓಕೆ, ತುಂಬಾ ಜೋಶ್, ತುಂಬಾ ಹ್ಯಾಪಿನೆಸ್ ಈ ಒಂದು ವೀಕಲ್ಲಿ ಫೈಲ್ ನಂಬರ್ 1ಗೆ ಸಿಗ್ತಿದೆ. ಜೊತೆಗೆ ಟ್ರಾವೆಲಿಂಗ್ ಇದೆ, ಜೊತೆಗೆ ಟ್ರಾವೆಲ್ ಜೊತೆಗೆ ಸಡನ್ಲಿ ನೀವೆಲ್ಲೋ ನಿಮ್ಮ ಲಗೇಜ್ನ ಪ್ಯಾಕ್ ಮಾಡ್ತಾ ಎಲ್ಲೋ ಟ್ರಾವೆಲ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಆ ಪ್ರಯಾಣದಲ್ಲಿ ಸಾಕಷ್ಟು ಅವಕಾಶಗಳು ಅಂಡ್ ಹೊಸ ಕೆಲಸಕ್ಕೆ ಕೈ ಹಾಕಿದ್ದೀರಾ. ಆ ಕೆಲಸ ಖಂಡಿತ ಕಂಪ್ಲೀಟ್ ಮಾಡೇ ಮುಂದೆ ಬರ್ತಿದ್ದೀರಾ, ಕಂಪ್ಲೀಟ್ ಮಾಡ್ತಿದ್ದೀರಾ. ಅದನ್ನ ಫುಲ್ ಕಂಪ್ಲೀಟ್ ಮಾಡಿ ಸಾಕಷ್ಟು ಹೆಸರನ್ನ ಗಳಿಸ್ತಿದ್ದೀರಾ. ಸಾಕಷ್ಟು ಈ ಒಂದು ವೀಕಲ್ಲಿ ನಿಮ್ಮ ಹೆಸರು, ಕೀರ್ತಿ ಎಲ್ಲವೂ ನಿಮ್ಗೆ ಸಿಗ್ತಿದೆ. ಜೊತೆಗೆ ಅಲೋನ್ ಫೀಲ್ ಮಾಡ್ತಿದ್ದೀರಾ, ಅಲೋನ್ ಇಲ್ಲ ನೀವು. ಈ ಒಂದು ವೀಕಲ್ಲಿ ದೈವದ ಶಕ್ತಿ ನಿಮ್ಮ ಜೊತೆಗೆ ಕಾಪಾಡ್ಕೊಂಡು ಬರ್ತಿದೆ. ಜೊತೆಗೆ ನಿಮ್ಮನ್ನ ದೈವಗಳು ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ನೀವು ನಂಬಿರೋ ಭಗವಂತ, ನೀವು ನಂಬಿರೋ ಆ ಶಕ್ತಿ ದೇವತೆ ನಿಮ್ಮನ್ನ ಕೈ ಹಿಡಿದು ಕಾಪಾಡ್ತಿದ್ದಾರೆ. ಜೊತೆಗೆ ಹೆಚ್ಚು ಬುಕ್ಸ್ನ ಓದ್ತಿದ್ದೀರಾ. ಲಲಿತಾ ಸಹಸ್ರನಾಮನ ಕೇಳಿ ಈ ಒಂದು ವೀಕಲ್ಲಿ ಹೆಚ್ಚು ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡ್ತಿದ್ದೀರಾ. ಲಲಿತಾ ಸಹಸ್ರನಾಮ ಪ್ರತಿ ದಿವಸ ಈ ಒಂದು ವೀಕ್ ಫುಲ್ ನೀವು ಕೇಳಿದ್ರೆ ಖಂಡಿತ ನೀವು ಅನ್ಕೊಂಡಿರೋ ಕೆಲಸ ಕಂಪ್ಲೀಟ್ ಆಗುತ್ತೆ ಅನ್ನೋ ಒಂದು ಮೆಸೇಜ್ ಇಲ್ಲಿ ಸಿಗ್ತಿದೆ. ಜೊತೆಗೆ ಯಾವುದೋ ಒಂದು ಡೈರಿ ಬರೀತಾ ಇರೋದನ್ನ ಅರ್ಧದಲ್ಲೇ ನಿಲ್ಸಿರಬಹುದು, ಅಥವಾ ಯಾವುದೋ ಪ್ರಾಜೆಕ್ಟ್ನ ಇನ್ಕಂಪ್ಲೀಟ್ ಮಾಡಿರಬಹುದು. ಅದು ಕಂಪ್ಲೀಟ್ ಮಾಡೋ ಈ ಒಂದು ವೀಕ್ ನಿಮ್ಗೆ ಅವಕಾಶ ಸಿಗ್ತಿದೆ ಫೈಲ್ ನಂಬರ್ 1ಗೆ. ನಿಮ್ಮ ಒಂದು ಎಜುಕೇಶನ್ ಏನ್ ಡ್ರಾಪ್ ಆಗಿತ್ತು ಆ ಎಜುಕೇಶನ್ ಕೂಡ ಕಂಪ್ಲೀಟ್ ಆಗ್ತಿದೆ. ಬೇಡ ಬೇಡ ಅಂತ ದಾರಿ ನಿಮ್ಗೆ ಬೇಡ, ಆ ದಾರಿಲಿ ಹೋಗೋದು ಬೇಡ ಅಂತ ನಿಮ್ಗೆ ಎಚ್ಚರಿಸ್ತಿದ್ರು. ಯಾಕೋ ಮಿಸ್ಟೇಕ್ ಮಾಡ್ತಿದ್ದೀರಾ ಈ ಒಂದು ವೀಕ್. ಆ ಮಿಸ್ಟೇಕ್ ಮಾಡೋದ್ರಿಂದ ನಿಮ್ಗೆ ಒಂದ್ ರೀತಿ ಸೂಚನೆಗಳನ್ನ ತೋರಿಸಬಹುದು ಭಗವಂತ. ಆ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ಬೇಡಿ, ನಿಧಾನವಾಗಿ ಮೂವ್ ಆನ್ ಆಗಿ. ಖಂಡಿತ ಸಕ್ಸಸ್ ನಿಮ್ಗೆ ಭಗವಂತ ಕೊಟ್ಟೇ ಕೊಡ್ತಿದ್ದಾರೆ. ನಿಮ್ಮ ಶ್ರಮಕ್ಕೆ ಜಯ ಸಿಗ್ತಿದೆ. ನಿಮ್ಮ ಒಂದು ಪ್ರಾಮಾಣಿಕತೆ
ತನಗೆ ಒಂದು ಜಯ ಸಿಗ್ತಿದೆ. ನಿಮ್ಮ ಒಂದು ಮನಸ್ಸಿನ ಆಸೆ ಈಡೇರ್ತಿದೆ. ಹೊಸ ಲವ್, ಹೊಸ ಪ್ರೀತಿ ನಿಮ್ಮ ಲೈಫಿಗೆ ಬರ್ತಿದೆ. ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ ಹೆಚ್ಚು ಎಂಜಾಯ್ ಮಾಡ್ತಿದ್ದೀರಾ ಈ ಒಂದು ವೀಕ್ನ. ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಹೆಚ್ಚು ಎಂಜಾಯ್ ಮಾಡ್ತಿದ್ದೀರಾ. ನಿಮ್ಮ ಫ್ಯಾಮಿಲಿ ಸರೌಂಡಿಂಗ್ ಹೆಚ್ಚು ಎಂಜಾಯ್ ಮಾಡ್ತಿದ್ದೀರಾ. ಸಾಕಷ್ಟು ಎಂಜಾಯ್ಮೆಂಟ್ಸ್ ಈ ಒಂದು ವೀಕಲ್ಲಿ ಪೈಲ್ ನಂಬರ್ 1ಗೆ ಸಿಗ್ತಿದೆ. ಆ್ಯಂಡ್ ನೀವೇನು ಕೇಳ್ಕೊಂಡಿದ್ದೀರಾ ಖಂಡಿತ ಈ ಒಂದು ಹುಣ್ಣಿಮೆ ಆಗಬೇಕಾಗಿದೆ. ಈ ಒಂದು ಹುಣ್ಣಿಮೆ ಆದಮೇಲಿಂದ ಆಗುವ ಬದಲಾವಣೆ ತುಂಬಾನೇ ಒಂದು ರೀತಿ ಮಿರಾಕಲ್ ಅಂತ ನಿಮ್ಗೆ ಅನ್ನಿಸ್ಬಹುದು. ನಿಮಗೆ ಅನ್ನಿಸ್ಬಹುದು, ನಾನು ಹಿಂಗೆಲ್ಲ ಮಾಡಿದ್ದೀನ, ನನಗಿದೆಲ್ಲ ಸಿಗುತ್ತಾ, ನನಗಿದೆಲ್ಲ ಬರುತ್ತಾ, ನಾನು ಹೀಗಿದ್ದೆ, ನಾನು ಹೀಗಾದ್ನ ಅನ್ನೋ ಒಂದು ಕ್ವಶನ್ ನಿಮಗೆ ನೀವೇ ಮಾಡ್ಕೋತಿದ್ದೀರಾ ಈ ಒಂದು ವೀಕ್. ಪೈಲ್ ನಂಬರ್ 1 ಅಮೇಝಿಂಗ್. ತುಂಬಾನೇ ಹ್ಯಾಪಿನೆಸ್ ಇದೆ. ನಿಮ್ಮನ್ನ ಯಾರು ಟೀಕೆ ಮಾಡಿದ್ರು, ನಿಮಗೆ ಯಾರು ನೋಯಿಸಿದ್ರು, ನಿನ್ನ ಕೈಲಿ ಏನು ಬರಲ್ಲ, ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ನೀನೇನು ಕಲ್ತಿಲ್ಲ, ನೀನೇನು ಓದಿಲ್ಲ, ನಿನ್ಗೇನು ಅಷ್ಟು ಜ್ಞಾನ ಇಲ್ಲ, ನಿನ್ಗಷ್ಟು ಎಲ್ಲವೂ ನಿನಗೆ ಜ್ಞಾನ ಇದ್ರು ವಿದ್ಯೆ ಇದ್ರು ನಿನ್ಗೆ ಆ ಒಂದು ಸ್ಥಾನ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ನಿಮ್ಗೆ ಯಾರು ಟೀಕೆ ಮಾಡಿದ್ರು, ಆ ವ್ಯಕ್ತಿಗಳ ಮುಂದೆ ಎದ್ದು ನಿಲ್ತಾ ಇದ್ದೀರಾ. ಎದ್ದು ನಿಲ್ತಾ ಇರೋದು ನಿಮ್ಮ ಭಗವಂತ, ನೀವು ನಂಬಿರೋ ಶಕ್ತಿ ದೇವತೆ ನಿಮಗೆ ಅದನ್ನ ಕೊಡ್ತಿದ್ದಾರೆ. ಆ ಆಪರ್ಚುನಿಟೀಸ್ನ ಕೊಡ್ತಿದ್ದಾರೆ. ನೀವು ಅದನ್ನ ಹೇಗೆ ಯುಟಿಲೈಸ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಪೈಲ್ ನಂಬರ್ 1 ಒಂದು ರೀತಿ ನಿಮಗೆ ಕೆಲವು ವಿಚಾರಗಳಲ್ಲಿ ಎಚ್ಚರಿಕೆನ ತಾಯಿ ಕೊಡ್ತಿರಬಹುದು, ನೀವು ನಂಬಿರೋ ದೇವರು. ಓಕೆ, ಯಾವ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡಿ, ಹಿಂಬಾಲಿಸಿ, ಟೈಮ್ ವೇಸ್ಟ್ ಮಾಡಿ, ನಿಮ್ಮ ಮನಿ ವೇಸ್ಟ್ ಮಾಡಿ, ನಿಮ್ಮ ಒಂದು ಇಷ್ಟು ದಿವಸ ಅವ್ರಿಗೋಸ್ಕರ ನಿಮ್ಮ ಅಮೂಲ್ಯವಾದ ಟೈಮ್ನ ವೇಸ್ಟ್ ಮಾಡಿ ಹಿಂದೆ ಹೋಗ್ತಿದ್ರಿ, ಆ ವ್ಯಕ್ತಿಯಿಂದ ನೀವು ಸಾಕಷ್ಟು ನೋವು ತಿಂದಿದ್ದೀರಾ, ಅದನ್ನ ಆಲೋಚಿಸಿ. ಆ್ಯಂಡ್ ಆ ವ್ಯಕ್ತಿಯಿಂದ ನಿಮಗೆ ಸಾಕಷ್ಟು ಪೆಟ್ಟಾಗಿದೆ, ನೋವಾಗಿದೆ. ಆ ವ್ಯಕ್ತಿನ ಈಚೆ ನಿಮ್ಮ ಲೈಫಿಂದ ತೆಗೆದಾಕಿ ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಾನ ಅಂತ ಕೇಳಿದ್ರೆ ಖಂಡಿತ ವಾಪಸ್ ಬಂದ್ರೆ ನಿಮ್ಗೆ ತೊಂದರೆ, ಅದು ನಿಮ್ಗೆ ಬಿಟ್ಟಿದ್ದು. ನೀವು ಹೇಗೆ ಅವರನ್ನ ಸ್ವೀಕಾರ ಮಾಡ್ತೀರಾ, ನಿಮ್ಗೆ ಆ ವ್ಯಕ್ತಿ ಇಂಪಾರ್ಟೆಂಟಾ, ನಿಮ್ಮ ಫ್ಯಾಮಿಲಿಗೆ ಇಂಪಾರ್ಟೆಂಟಾ, ನೀವೇ ನಿರ್ಧಾರ ತಗೋಬೇಕಿದೆ. ಆ್ಯಂಡ್ ಯಾರಿಗೆ ನೀವು ಹಣ ಕೊಟ್ಟು ಇನ್ನೂ ಅವರು ನಿಮ್ಮ ಕೈಗೆ ಆ ಹಣನ ವಾಪಸ್ ಕೊಟ್ಟಿಲ್ಲ, ತುಂಬಾ ಸತಾಯಿಸ್ತಿದ್ರು, ಆ ಹಣ ವಾಪಸ್ ಬರ್ತಿದೆ. ಎಷ್ಟೋ ದಿಸೆಗಳಿಂದ, ಎಷ್ಟೋ ವರ್ಷಗಳಿಂದ ಕೋರ್ಟ್ ವಿಚಾರದಲ್ಲಿ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಾಗೆ, ಜಮೀನಿಗಾಗಿ ಸಂಬಂಧಪಟ್ಟಿರಬಹುದು. ಆ ಒಂದು ಕೆಲಸ ಕಂಪ್ಲೀಟ್ ಈ ಒಂದು ವೀಕಲ್ಲಿ ಆಗ್ತಿದೆ. ಹೆಚ್ಚು ದಾನ ಧರ್ಮಗಳನ್ನು ಮಾಡ್ತಿದ್ದೀರಾ, ಹೆಚ್ಚು ಪುಣ್ಯಕ್ಷೇತ್ರ ದರ್ಶನ ಮಾಡ್ತಿದ್ದೀರಾ, ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಹೆಚ್ಚು ಕ್ಲೆನ್ಸ್ ಮಾಡ್ತಿದ್ದೀರಾ, ಹೆಚ್ಚು ಭಗವಂತನ ಮೊರೆ ಹೋಗ್ತಿದ್ದೀರಾ ಈ ಒಂದು ವೀಕ್. ಪೈಲ್ ನಂಬರ್ 1 ಭಗವಂತನು ಕೂಡ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆಲ್ರೆಡಿ ಕೆಲವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಆದ್ರೂ ನಿಮ್ಗೆ ಆ ಎಚ್ಚರಿಕೆ ಎಲ್ಲೋ ಗೊತ್ತಾಗಿಲ್ಲದೆ ಇರಬಹುದು. ಈ ಒಂದು ವೀಕಲ್ಲಿ ಆ ಎಚ್ಚರಿಕೆಯಿಂದ ನೀವು ಸಾಕಷ್ಟು ತಿಳ್ಕೊಳ್ತಿದ್ದೀರಾ, ಅಲರ್ಟ್ ಆಗ್ತಿದ್ದೀರಾ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಕೂಡ ಪ್ರೊಟೆಕ್ಷನ್ ಆಗಿದೆ. ಅದ್ರ ಬಗ್ಗೆ ನೀವೇನು ಭಯ ಪಟ್ಟಿದ್ರಿ, ಎಸ್, ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್ ಆಗಿದೆ. ಆ್ಯಂಡ್ ಹೊಸ ಭೂಮಿ ಕೂಡ ಖರೀದಿ ಮಾಡ್ತಿದ್ದೀರಾ. ನೀವಿರೋ ಭೂಮಿಯಲ್ಲಿ ಸಾಕಷ್ಟು, ನೀವಿರೋ ಸ್ಥಳದಲ್ಲಿ, ನಿಮ್ಮ ಮನೆಯಲ್ಲಿ ಸಾಕಷ್ಟು ಬದಲಾವಣೆ ಈ ಒಂದು ವೀಕಿಂದ ಸಿಗ್ತಿದೆ. ಪೈಲ್ ನಂಬರ್ 1ಗೆ ಶುಭ ಕಾರ್ಯ ಕೂಡ ನಡೆಸ್ತಿದ್ದೀರಾ. ಜೊತೆಗೆ ನಿಮಗೆ ಸಿಗ್ಬೇಕಾಗಿರೋ ಆಪರ್ಚುನಿಟಿ ಏನು ಕಳ್ಕೊಂಡಿದ್ರಿ ಅಥವಾ ಆ ರೀತಿ ಕಳಿಯೋ ರೀತಿ ನೆಗೆಟಿವಿಟಿ ಮಾಡಿದ್ರು, ಅದು ನಿಮ್ಮ ಕೈಗೆ ವಾಪಸ್ ಸೇರ್ತಿದೆ. ಖಂಡಿತ ಆ ಒಂದು ನೆಗೆಟಿವಿಟೀಸಿಂದ ನೀವು ಈಚೆ ಬರ್ತಿದ್ದೀರಾ. ಯಾರಿಗೆ ಸಿಂಗಲ್ಸ್ಗೆ ಮ್ಯಾರೇಜ್ ಆಗಬಾರ್ದು ಅಂತ ನೆಗೆಟಿವಿಟಿ ಮಾಡಿದ್ರು, ಆ ನೆಗೆಟಿವಿಟೀಸಿಂದ ನೀವು ಹೊರಗಡೆ ಬಂದು ಹೊಸ ಪ್ರೀತಿ, ಹೊಸ ಮ್ಯಾರೇಜ್ ಕಮಿಟ್ಮೆಂಟ್ ನಿಮಗೆ ಸಿಗ್ತಿದೆ. ಈ ಮ್ಯಾರೇಜ್ನ ನೀವು ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ಒಪ್ಕೋತಿದ್ದೀರಾ. ನಿಮ್ಮ ಪೇರೆಂಟ್ಸ್ಗೂ ತುಂಬಾನೇ ಸಂತೋಷ ಆಗ್ತಿದೆ. ಜೊತೆಗೆ ಎಷ್ಟೋ ಒಂದು ಆಸೆಗಳನ್ನ, ಎಷ್ಟೋ ದಿಸೆಗಳಿಂದ ಆಸೆನ ಇಟ್ಕೊಂಡಿದ್ರಿ ಮನಸ್ಸಲ್ಲಿ, ಆ ಆಸೆ ಕೂಡ ನಿಮ್ಗೆ ಈಡೇರ್ತಿದೆ. ಪೈಲ್ ನಂಬರ್ 1 ಜೊತೆಗೆ ನಿಮ್ಮ ಶತ್ರುಗಳ ವಿರುದ್ಧ ಆಗ್ಲೇ ಹೇಳಿದಾಗೆ ಎದ್ದು ನಿಂತು ಗೆಲ್ತಾ ಇದ್ದೀರಾ. ನಿಮ್ಗೆ ಎಷ್ಟು ಚುಚ್ಚಿ ಮಾತಾಡಿದ್ರು ನೀವೊಬ್ಬರೇ ಹೋರಾಡ್ತಿದ್ದೀರಾ. ನೀವೇ ಎಲ್ಲೋ ಕೆಲವೊಂದು ವಿಚಾರದಲ್ಲಿ ಕೆದಿಕ್ತಾ ಇದ್ದೀರಾ. ಹಳೆದನ್ನ ಕೆದಿಕ್ಬೇಡಿ, ಬಿಟ್ಬಿಡಿ. ಹಳೆದೆಲ್ಲವೂ ಕೊಚ್ಕೊಂಡು ಹೋಗ್ಲಿ ನೀರಲ್ಲಿ. ಹೊಸದು ನಿಮ್ಮ ಜೀವನದಲ್ಲಿ ಬರ್ತಿದೆ, ಅದನ್ನ ವೇಟ್ ಮಾಡಿ. ಖಂಡಿತ ನಿಮಗೆ ಆ ಒಂದು ವೇಟಿಂಗ್ ಈ ಒಂದು ವೀಕ್ ಬೇಕಾಗಿದೆ ನಿಮ್ಮ ಶತ್ರುಗಳ ವಿರುದ್ಧ. ನೀವು ವೇಟ್ ಮಾಡಿ. ಖಂಡಿತ ನೀವು ವೇಟ್ ಮಾಡಿದಷ್ಟು, ನೀವು ತಾಳ್ಮೆಯಿಂದ ಇದ್ದಷ್ಟು ಖಂಡಿತ ನಿಮಗೆ ಸಕ್ಸಸ್ ಖಂಡಿತ ಸಿಗುತ್ತೆ. ಆ್ಯಂಡ್ ಈ ಒಂದು ವೀಕಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಿ. ತಲೆನೋವು ಹೆಚ್ಚಾಗಬಹುದು ಆ್ಯಂಡ್ ಸ್ವಲ್ಪ ಜಾಸ್ತಿ ಟೆನ್ಷನ್ ಇದೆ.
ಆ ಟೆನ್ಷನ್ ಏನಕ್ಕೆ? ನಿಮ್ಮ ಒಂದು ಕುಟುಂಬಕ್ಕೋಸ್ಕರ. ಜೊತೆಗೆ ಆ ಟೆನ್ಷನ್ ಅಲ್ಲಿ ನಿಮ್ಗೆ ಸಾಕಷ್ಟು ಖುಷಿ ಇದೆ, ಮನಸ್ಸಿಗೆ ತೃಪ್ತಿ ಇದೆ. ಏನೋ ಒಂದು ಹೊಸ ಕೆಲಸ ಮಾಡ್ತಿದ್ದೀನಿ, ಒಂದು ಒಳ್ಳೆ ಜವಾಬ್ದಾರಿ ತಗೋತಿದ್ದೀನಿ. ಇಷ್ಟು ದಿವಸ ನೀವು ಏನೋ ಕೆಲಸ ಕಾರ್ಯಗಳು ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ರಿ, ನಿಮ್ಮನ್ನ ಯಾರು ನೋಯಿಸಿದ್ರು, ಆ ವ್ಯಕ್ತಿಗಳ ಮುಂದೆ ಎದ್ದು ನಿಂತ್ಕೊಳ್ಳೋ ಟೈಮ್ ಬಂದಿದೆ. ಕಮಾನ್, ನಿಮಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ, ಭಗವಂತ ಸಪೋರ್ಟ್ ಮಾಡ್ತಿದ್ದಾರೆ. ಆಸ್ ಯುವರ್ ಫ್ರೆಂಡ್ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತಿದ್ದೀನಿ. ನೀವು ಯಾರು ಇಲ್ಲ ಅಂತ ಅನ್ಕೋಬೇಡಿ, ನಿಮ್ಮ ಜೊತೆ ಯಾರು ಇಲ್ಲ ಅಂತ ಅನ್ಕೋಬೇಡಿ, ನಿಮ್ಮ ಜೊತೆ ಭಗವಂತ ಇದ್ದಾರೆ. ಎಸ್, ಪಾಯಿಂಟ್ ನಂಬರ್ 1, ಶೀಘ್ರದಲ್ಲೇ ಸಾಕಷ್ಟು ಹೊಸ ಬದಲಾವಣೆ ನಿಮ್ಮ ಮನೆಯಲ್ಲಿ ಬರ್ತಿದೆ, ನಿಮ್ಮ ಬದುಕಲ್ಲಿ ಬರ್ತಿದೆ, ನಿಮ್ಮ ಜೀವನದಲ್ಲಿ ಬರ್ತಿದೆ, ನಿಮ್ಮ ಪ್ರೀತಿ ಜೀವನದಲ್ಲಿ ಬರ್ತಿದೆ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಬರ್ತಿದೆ, ನಿಮ್ಮ ಮಕ್ಕಳ ಜೀವನದಲ್ಲಿ ಹೊಸ ಸಿಹಿ ಸುದ್ದಿನ ನೀವು ಕೇಳ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಎಲ್ಲವೂ ಕೊಡ್ತಿದ್ದಾರೆ, ಬಟ್ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಿದೆ. ಅಂಡ್ ಈ ಒಂದು ವೀಕಲ್ಲಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸಿ, ನವಗ್ರಹ ಸುತ್ಕೊಂಡು ಬನ್ನಿ. ನವಗ್ರಹ ಸುತ್ತಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಅಲೋನ್ ಫೀಲ್ ಮಾಡ್ತಿದ್ದೀರಾ, ಟ್ರಾವೆಲ್ ಮಾಡ್ತಿದ್ದೀರಾ, ಮನಸ್ಸಿಗೆ ನೋವು ಆಗ್ತಿದೆ, ಎಲ್ಲೋ ಒಂದು ರೀತಿ ಮರೆ ಆಗ್ತಿದ್ದೀರಾ, ಎಲ್ಲೋ ಒಂದು ರೀತಿ ನೀವು ಕಾಣಿಸ್ಕೋತಾ ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನೀವು ಹೈಡ್ ಆಗ್ತಿದ್ದೀರಾ. ಆ ಹೈಡ್ನೆಸ್ ಇಂದ ನೀವು ಈಚೆ ಬರ್ತಿದ್ದೀರಾ, ಪಾಸ್ಟ್ ಇಂದ ಈಚೆ ಬರ್ತಿದ್ದೀರಾ. ಈಗ ಪ್ರೆಸೆಂಟ್ ಅಲ್ಲಿ ನೀವು ಸಾಕಷ್ಟು ಬದಲಾವಣೆನ ನೋಡ್ಬೇಕಿದೆ. ಅದನ್ನ ನೀವು ನಂಬಿರೋ ಶಕ್ತಿ ದೇವತೆ ನಿಮಗೆ ಕೊಡ್ತಿದ್ದಾರೆ. ಎಸ್, ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಇದೆ, ಹಾಗೂ ಅನ್ನಪೂರ್ಣೇಶ್ವರಿ ಅಮ್ಮನ ಆಶೀರ್ವಾದ ಹೆಚ್ಚಾಗಿ ಒಂದು ವೇಕಲ್ಲಿ ನಿಮಗೆ ಸಿಗ್ತಿದೆ. ಅದು ಹೇಗೆ, ಅದು ಯಾವ ರೀತಿ ನಿಮಗೆ ಅಮ್ಮ ದಯಪಾಲಿಸಿ ನಿಮ್ಮ ಲೈಫಿಗೆ ಕೊಡ್ತಿದ್ದಾರೆ ಗೊತ್ತಿಲ್ಲ. ಅದು ನಿಮಗೆ ಈ ಒಂದು ವೀಕಲ್ಲಿ ಆ ಅನುಭವಗಳು, ಆ ಒಂದು ಮಿರಾಕಲ್ ನಿಮ್ಮ ಲೈಫಲ್ಲಿ ನಡೀತಿದೆ. ಆ ರೀತಿ ನಡೀಲಿ ಅಂತ ನಾನು ಕೂಡ ತಾಯಿನ ಪ್ರಾರ್ಥನೆ ಮಾಡ್ತೀನಿ. ಎಸ್, ಓಕೆ, ನನಗೆ ತುಂಬ ಖುಷಿ ಆಗ್ತಿದೆ ಪಾಯಿಂಟ್ ನಂಬರ್ 1 ರೀಡಿಂಗ್ ಮಾಡಲಿಕ್ಕೆ. ಆ್ಯಂಡ್ ತುಂಬ ನೊಂದಿದ್ದೀರಲ್ಲ, ಆ ನೊಂದಿರೋದಕ್ಕೆ ಭಗವಂತ ಎಂದೋ ಒಂದು ದಿವಸ ಕೈ ಹಿಡಿದು ಕಾಪಾಡ್ತೇನೆ ಅನ್ನೋದಕ್ಕೆ ಈ ಒಂದು ವೇಕಲ್ ನಿಮ್ಗೆ ಅದು ಗೋಚರ ಆಗ್ತಿದೆ. ಜೊತೆಗೆ ಸೈಲೆಂಟಿಂದ ನೀವೇನೋ ಒಂದು ಕಲಿತಿದ್ದೀರಾ. ಆ ಸೈಲೆಂಟಿಂದ ನೀವೇನು ಕಲಿತಿದ್ದೀರಾ ಈ ಒಂದು ವೀಕಲ್ಲಿ ಖಂಡಿತ ಅದು ನಿಮ್ಮ ಲೈಫ್ ಲಾಂಗ್ ಕ್ಯಾರಿ ಮಾಡ್ತಿದ್ದೀರಾ. ಜೊತೆಗೆ ಹಿಂದೆ ಆಗಿರೋ ಘಟನೆಗಳು ಹಾಗೂ ಮುಂದೆ ಆಗ್ತಿರೋ ಒಂದು ಬದಲಾವಣೆ ಎರಡೂ ನಿಮಗೆ ಒಂದು ರೀತಿ ಚಂಚಲತೆ ಮೂಡಿಸ್ತಿರಬಹುದು. ಈ ಒಂದು ಹಿಂದೆ ಆಗಿರೋದನ್ನ ಮರೆಯಕ್ಕಾಗ್ತಿಲ್ಲ, ಮುಂದೆ ಆಗೋದನ್ನ ಏನಾಗುತ್ತೆ ಅನ್ನೋ ಒಂದು ಆಸೆ, ಆ ಒಂದು ತಿಳ್ಕೊಳ್ಳೋ ಒಂದು ಏನಾಗುತ್ತೆ ಅನ್ನೋ ಒಂದು ರೀತಿ ಮನಸ್ಸಲ್ಲಿ ಒಂದು ರೀತಿ ಖುಷಿ, ಒಂದು ರೀತಿ ಕೆಲವು ಜನಗಳಿಗೆ ನಿಮ್ಮ ಮೇಲೆ ಜಲಸಿ ಫೀಲ್ ಇದೆ. ಜೊತೆಗೆ ಈ ಒಂದು ವೀಕಲ್ಲಿ ಹೆಚ್ಚು ಗ್ರೋತ್ನ ನೀವು ಕಾಣ್ತಿದ್ದೀರಾ. ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಾರಲ್ಲ, ಆ ಗೋಲ್ಡನ್ ಆಪರ್ಚುನಿಟಿ ಪಾಯಿಲ್ ನಂಬರ್ 1 ಸಿಗ್ತಿದೆ ಈ ಒಂದು ವೀಕಲ್ಲಿ. ಏನೋ ಭಯ ಪಡ್ತಿದ್ದೀರಾ, ನೀವೇನೋ ಮನಸ್ಸಲ್ಲಿ ಭಯ ಪಡ್ತಿದ್ದೀರಾ, ಅದನ್ನ ಯಾರೊಟ್ಟಿಗೂ ತೋರ್ಸ್ಕೊಳಕ್ಕಾಗ್ತಿಲ್ಲ. ನೀವು ಭಯ ಪಡ್ತಿರೋದು ಮನಸ್ಸಲ್ಲಿ ತುಂಬಾ ಭಯ, ಆತಂಕಗಳಿದೆ. ಎಷ್ಟೇ ಎಲ್ಲರಿಗೂ ನೀವು ಸಮಾಧಾನ ಹೇಳ್ಬಹುದು, ನಿಮಗೆ ಸಮಾಧಾನ ಯಾಕೋ ಸಿಗ್ತಾ ಇಲ್ಲ. ನಿಮಗೆ ಸಮಾಧಾನ ಹೇಳೋದಕ್ಕೆ ಯಾರು ಇಲ್ಲ ಅಂತ ಅನ್ಕೋಬೇಡಿ. ಖಂಡಿತ ಭಗವಂತ ನಿಮಗೆ ಸಮಾಧಾನ ಮಾಡಿ ನಿಮ್ಗೆ ಕೇಳಿರೋದನ್ನ ಕೊಡ್ತಿದ್ದಾರೆ. ನಿಮ್ಮ ಜೊತೆ ಭಗವಂತ ಇದ್ದಾರೆ. ಸೊ ಈ ಒಂದು ವೀಕಲ್ಲಿ ಸಾಕಷ್ಟು ಭಯ ಪಟ್ಟಿದ್ದೀರಲ್ಲ, ಆ ಭಯದಿಂದ ಒಂದು ಶಕ್ತಿ ನಿಮ್ಮನ್ನ ಕಾಪಾಡಲಿಕ್ಕೆ ಬರ್ತಿದೆ ಹಾಗೂ ನಿಮಗೆ ಜಯ ಸಿಗ್ತಿದೆ. ಜೊತೆಗೆ ಭೂಮಿಗೆ ಸಂಬಂಧಪಟ್ಟಾಗಿ ಏನ್ ಮೋಸ ಆಗಿತ್ತು ಅದು ಕೂಡ ನಿಮಗೆ ಕಂಪ್ಲೀಟ್ ಆಗಿ ಒಂದು ವೀಕಲ್ಲಿ ಚೇಂಜಸ್ ಆಗ್ತಿದೆ. ನೀವು ಸ್ವಂತ ಹೊಸ ಭೂಮಿನ ಖರೀದಿ ಮಾಡಲಿಕ್ಕೆ ಈ ಒಂದು ವೀಕಲ್ಲಿ ಅವಕಾಶಗಳು ನಿಮಗೆ ಸಿಗಬಹುದು. ಪಾಯಿಂಟ್ ನಂಬರ್ 1. ಓಕೆ, ಕೃಷ್ಣ ಇಲ್ಲಿ ಎಲ್ಲವೂ ನನ್ನಿಂದನೇ ನಿಮಗೆ ಒಂದು ಹೊಸ ದಾರಿನ ಕೊಡ್ತಿದ್ದೀನಿ. ಏನ್ ತಪ್ಪನ್ನ ಮಾಡಿದ್ದೀರಾ ಅಥವಾ ಯಾರು ನಿಮಗೆ ನೋಯಿಸಿದ್ದಾರೆ ಅವರಿಗೆ ಒಂದು ಉತ್ತರನ ಕೊಡ್ಲಿಕ್ಕೆ ಕೃಷ್ಣ ನಿಮ್ಮ ಲೈಫಿಗೆ ಒಂದು ಸೂಚನೆಗಳನ್ನ ಕೊಡ್ತಿದ್ದಾರೆ. ಜೊತೆಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಹೆಚ್ಚಾಗಿ ಈ ಒಂದು ವೀಕಲ್ಲಿ ನಿಮ್ಗೆ ಸಿಗ್ತಿದೆ. ಜೊತೆಗೆ ನೀವೇನೇ ಕೆಲಸ ಮಾಡಿದ್ರು ನಿಮ್ಮ ತಂದೆ ತಾಯಿ ಜೊತೆ ಅದನ್ನ ಶೇರ್ ಮಾಡಿ ಖಂಡಿತ ಅದರಲ್ಲಿ ಸಕ್ಸಸ್ನ ನೀವು ನೋಡ್ತೀರಾ.
ಜೊತೆಗೆ ಏನು ನಿಮಗೆ ನೆಗೆಟಿವಿಟಿ ಆಗಿತ್ತು ಅದು ಕೂಡ ತೊಳೆದು ಹೋಗ್ತಿದೆ, ಅದ್ರ ಬಗ್ಗೆ ಭಯ ಬೇಡ. ಎಸ್, ವಿಘ್ನ ವಿನಾಯಕ ಎಲ್ಲವನ್ನು ನಿವಾರಣೆ ಮಾಡ್ತಿದ್ದಾರೆ ನಿಮ್ಮ ಲೈಫಲ್ಲಿ. ಸ್ಟೆಪ್ ಬೈ ಸ್ಟೆಪ್ ತುಂಬ ಅಭಿವೃದ್ಧಿನ ನೀವು ನೋಡ್ತಿದ್ದೀರ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ. ಪೈಲ್ ನಂಬರ್ 1. ಒಂದು, ನೀವು ಮಾಡ್ತಿರೋ ಕೆಲಸಕ್ಕೆ ಅಡೆತಡೆ ಆಗಬೇಕು. 2, ನಿಮ್ಮ ಆರೋಗ್ಯ ಚೆನ್ನಾಗಿರಬಾರ್ದು. 3ನೇದು, ನೀವು ಯಶಸ್ಸಿನ ಜೀವನದಲ್ಲಿ ಪಡಿಬಾರ್ದು ಅನ್ನೋ ಒಂದು ಏನು ನೆಗೆಟಿವಿಟಿ ಮಾಡಿದ್ರು, ಈ 3 ನಿಮಗೆ ನೆಗೆಟಿವಿಟಿ ಮಾಡಿ ನಿಮ್ಮನ್ನ ಒಂದು ಬಂಧನದಲ್ಲಿ ಇಟ್ಟಿರಬಹುದು. ಆ ಬಂಧನದಿಂದ ತಾಯಿ ನಿಮ್ಮನ್ನ ಕಾಪಾಡಿ ನಿಮಗೆ ಒಂದು ಸುರಕ್ಷೆನ ಒಂದು ನಿಮ್ಮ ಬಾರ್ಡರ್ಗೆ ಆಗ್ತಾ, ನಿಮ್ಮ ಮನೆ ಸುತ್ತ ಸುರಕ್ಷತೆ ಇದೆ, ನಿಮ್ಮ ಬದುಕಲ್ಲಿ ಸುರಕ್ಷತೆ ಇದೆ, ನಿಮ್ಮ ಸುತ್ತ ಸುರಕ್ಷತೆ ಆ ತಾಯಿ ಕೊಟ್ಟು ಅವ್ರೇನು ಮಾಡಿದ್ದಾರೆ, ಆ ಒಂದು ನೆಗೆಟಿವಿಟೀಸ್ನ ನಿಮಗೇನು ಮಾಡಿದ್ದಾರೆ ಆ ತಾಯಿ ಅದನ್ನು ಅವರಿಗೆ ವಾಪಸ್ಸು ಕೊಡ್ತಿದ್ದಾರೆ. ಅದಕ್ಕೆ ನೀವು ತಾಯಿಗೆ ಒಂದು ಥ್ಯಾಂಕ್ಸ್ನ ಹೇಳ್ಬೇಕಿದೆ ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 1. ಎಲ್ಲೋ ಒಂದು ರೀತಿ ಅವರಿಗೆ, ನಿಮ್ಮ ಶತ್ರುಗಳಿಗೆ ಸರ್ಪದ ಎನರ್ಜಿ ಜಾಸ್ತಿ ಕಾಡಿಸಬಹುದು, ಅದರಿಂದ ಅವರಿಗೆ ತುಂಬಾನೇ ಸಮಸ್ಯೆಗಳಾಗಬಹುದು. ಅದು ನಿಮ್ಮ ಕಿವಿಗೆ ಬೀಳ್ತಿದೆ. ಎಸ್, ಸಾಕಷ್ಟು ಚೇಂಜಸ್ ಜೊತೆಗೆ ಏನೋ ಒಂದು ಬದಲಾವಣೆ, ಏನೋ ಒಂದು ಶಬ್ದಗಳು ನಿಮಗೆ ಕೇಳಿಸ್ತದೆ, ಹಾಗೂ ಹೊಸ ಫೋನ್ ಕಾಲ್ ಬರ್ತಿದೆ ನಿಮ್ಮ ಒಂದು ಕೆಲಸದ ವಿಚಾರವಾಗಿ. ಎಸ್, ಅನಿರೀಕ್ಷಿತವಾಗಿ ನಿಮ್ಮ ಕೈಗೆ ಏನೋ ಒಂದು ಉಡುಗೊರೆ ಕೂಡ ಸಿಗಬಹುದು ಈ ಒಂದು ವೀಕಲ್ಲಿ. ಆ ಉಡುಗೊರೆ ಮನುಷ್ಯರು ಕೊಡ್ತಿರೋದಿಲ್ಲ, ಆ ಭಗವಂತ ನಿಮಗೆ ಕರುಣಿಸಿ ಕೊಡ್ತಿರೋದು. ಅದನ್ನ ನೀವು ಆಪರ್ಚುನಿಟಿ ನಿಮ್ಗೆ ಹೆಂಗ್ ಸಿಗ್ತಿದೆ, ಅದನ್ನ ಹೇಗೆ ಉಪಯೋಗಿಸ್ಕೊತಿದ್ದೀರಾ ನಿಮ್ಗೆ ಬಿಟ್ಟಿರೋವಂಥದ್ದು. ಹಾಗೂ ಹೆಚ್ಚು ಈ ಒಂದು ವೀಕಲ್ಲಿ ಲೀವ್ಸ್ನ ನೋಡ್ತಿದ್ದೀರಾ, ಉದುರಿರೋ ಲೀವ್ಸ್ ಆಗಿರಬಹುದು ಅಥವಾ ಬಟರ್ಫ್ಲೈ ಆಗಿರಬಹುದು, ತುಂಬಾನೇ ನೋಡ್ತಿದ್ದೀರಾ. ಅದರಿಂದ ಏನೋ ನಿಮಗೆ ಸೂಚನೆ ತಾಯಿ ಕೊಡ್ತಿರಬಹುದು. ಎಸ್, ಯಾರೋ ನಿಮಗೆ ಪ್ರಪೋಸ್ ಕೂಡ ಈ ಒಂದು ವೀಕಲ್ಲಿ ಮಾಡ್ತಿದ್ದಾರೆ. ಆ ಪ್ರಪೋಸ್ ಇಂದ ನಿಮಗೆ ಸಾಕಷ್ಟು, ನಿಮ್ಮ ಲೈಫಿಗೆ ಸಾಕಷ್ಟು ನೆಮ್ಮದಿ, ಖುಷಿ ಸಿಗ್ತಿದೆ. ಏನ್ ಬೇಕು ಅಂತ ನೀವು ಕೇಳ್ತಿದ್ದೀರಾ, ತಾಯಿ ಕರುಣಿಸಿ ಕೊಡ್ತಿದ್ದಾರೆ. ಯಾರೋ ಕೇಳಲಿಕ್ಕೆ ಏನೋ ಭಯ ಇರಬಹುದು, ಭಗವಂತನ ಹತ್ರ ಕೇಳಿ ಕೇಳಿ ನೀವು ತುಂಬಾ ಸೋತ್ ಹೋಗಿದ್ದೀರಾ, ಭಗವಂತನೇ ಇಲ್ಲ ಅನ್ನೋ ನಂಬಿಕೆ ನಿಮ್ಗಾಗಿದೆ. ಎಸ್, ಈ ಒಂದು ವೀಕಲ್ಲಿ ಅದು ಸುಳ್ಳಾಗಿ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ನಿಮಗೆ ಬರ್ತಿದೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದಿ ಸಿಚುವೇಶನ್ ವಿಲ್ ಇಂಪ್ರೂವ್. ಈ ಒಂದು ನಿಮಗೆ ಏನು ಸಿಚುವೇಶನ್ ಇದೆ ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಖಂಡಿತ ಸಿಚುವೇಶನ್ ಇಂಪ್ರೂವ್ ಆಗಿ ಖಂಡಿತ ಎಲ್ಲವೂ ಸಕ್ಸಸ್ ನಿಮಗೆ ಸಿಗ್ತಿದೆ. ಸೊ ಅಯ್ಯಪ್ಪನ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ಇಲ್ಲಿ ಯಾರು ಅಯ್ಯಪ್ಪನ ನಂಬಿದ್ದೀರಾ, ಪೈಲ್ ನಂಬರ್ 1, ಖಂಡಿತ ಅಯ್ಯಪ್ಪನಿಂದ ನಿಮಗೆ ಸಾಕಷ್ಟು ಬದಲಾವಣೆ, ಚೇಂಜಸ್ ಸಿಗ್ತಿದೆ ನಿಮ್ಮ ಲೈಫಲ್ಲಿ. ಖಂಡಿತ ಎಲ್ಲವೂ ಸಕ್ಸಸ್ ಇನ್ನು ಮುಂದೆ ಈ ಒಂದು ವೀಕಿಂದ, ಹುಣ್ಣಿಮೆ ಆದಮೇಲಿಂದ ಎಸ್ ಇದೆ. ಸಿಚುವೇಶನ್ ಏನಿರಬಹುದು, ಎಷ್ಟೇ ಕಠಿಣವಾಗಿ ನೀವು ನೋಡ್ತಿರಬಹುದು, ಎಷ್ಟೇ ನೋವು ತಿಂತಿರಬಹುದು, ಆ ಸಿಚುವೇಶನ್ ಇಂದ ನೀವು ಈಚೆ ಬರಬೇಕಿದೆ. ಅದನ್ನ ಏಂಜಲ್ಸ್, ನೀವು ನಂಬಿರೋ ಶಕ್ತಿ ದೇವರು ಅದನ್ನ ಕಾಪಾಡ್ಕೊಂಡು ಬರ್ತಿದ್ದಾರೆ. ತುಂಬಾನೇ ಪ್ರೊಟೆಕ್ಷನ್ ಇದೆ ಪೈಲ್ ನಂಬರ್ 1ಗೆ. ತುಂಬಾನೇ ಭಗವಂತನ ನಂಬಿದ್ದೀರಾ. ಅಂಡ್ ಭಗವಂತನಿಗೆ ಪ್ರಿಯವಾದ ಮಕ್ಕಳು ಅನ್ನೋದಾದ್ರೆ ಪೈಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ, ಖಂಡಿತವಾಗಿಯೂ ನಿಮಗೆ ಭಗವಂತನ ಹೆಚ್ಚು ಪೂಜಿಸಕ್ಕೆ, ಭಗವಂತ ನೀವೇನೇ ಕೇಳಿದ್ರು ಖಂಡಿತ ನೀವು ಕೋಪ ಮಾಡ್ಕೊಂಡ್ರು ಭಗವಂತನಿಗೆ ತುಂಬಾ ಇಷ್ಟ ಅನ್ಸುತ್ತೆ. ಪ್ರಿಯವಾದ ಮಕ್ಕಳು ನೀವು ಆಗಿದ್ದೀರಾ ಪೈಲ್ ನಂಬರ್ 1. ಅದ್ಭುತವಾಗಿ ಈ ಒಂದು ರೀಡಿಂಗ್, ಈ ಒಂದು ವೀಕಲ್ಲಿ ನಿಮಗೆ ಸಾಕಷ್ಟು ಚೇಂಜಸ್ ಇದೆ. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ. ಎಸ್, ಲೆಟ್ಸ್ ಸಿ ಈ ಒಂದು ಮೆಸೇಜಸ್ನ ನೋಡೋಣ.
ಏನೋ ಒಂದು ಕೃತಜ್ಞತೆನ ಸಲ್ಲಿಸಬೇಕಾಗಿದೆ ಯಾರಿಗೆ, ಭಗವಂತನಿಗೆ. ಜೊತೆಗೆ ಧೈರ್ಯ ಕಳ್ಕೊಳ್ಬೇಡಿ. ಯಾರು ನಿಮಗೆ ಹರ್ಟ್ ಮಾಡಿದ್ರು ಅವರು ನಿಮಗೆ ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಬದುಕಿಗೆ ಮತ್ತೆ ಬಂದು ಸಾರಿ ಕೇಳೋ ಟೈಮಿಂಗ್ ಬಂದಿದೆ. ಈ ಒಂದು ರೀಡಿಂಗ್ ತುಂಬಾ ಅದ್ಭುತವಾಗಿ ಬಂದಿದೆ ಈ ಒಂದು ವೀಕ್ ಪೈಲ್ ನಂಬರ್ 1ಗೆ. ಅಂಡ್ ಯಾರು ನಿಮಗೆ ಹರ್ಟ್ ಮಾಡಿದ್ರು ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬಂದು ಸಾರಿ ಕೇಳ್ತಾ ಇದ್ದಾರೆ. ನಿಮಗೆ ಕ್ಷಮಿಸಬೇಕು ಅನ್ಸಿದ್ರೆ ಖಂಡಿತ ಕ್ಷಮಿಸಿ, ಬೇಡ ಅನ್ಸಿದ್ರೆ ಬಿಡಿ. ಯಾವುದು ಜಾಸ್ತಿ ಮನಸ್ಸಿಗೆ ತಗೊಳ್ಬೇಡಿ. ಎಸ್, ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಾ, ತುಂಬಾ ಹ್ಯಾಪಿಯಿಂದ ಈ ಒಂದು ವೀಕ್ ಇದೆ. ತುಂಬಾನೇ ಸಕ್ಸಸ್ನ ನೀವು ನೋಡ್ತಿದ್ದೀರಾ, ತುಂಬಾನೇ ಪ್ರೊಟೆಕ್ಷನ್ ನಿಮಗೆ ಸಿಗ್ತಿದೆ. ಎಸ್, ಈ ಒಂದು ವೀಕಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ಎಸ್, ನಿಮ್ಮ ಕನಸು ನನಸು ಆಗ್ತಿದೆ ಈ ಒಂದು ವೀಕಲ್ಲಿ. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ನಿಮಗೆ ಭಗವಂತ ಕಾಪಾಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಯು. ಈ ಒಂದು ವೀಕಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ನಾನು ಭೇಟಿ ಆಗ್ತೀನಿ. ಲವ್ ಯು ಆಲ್. ಬಾಯ್. ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 2 ಯಾರಿ ಒಂದು ಕಾರ್ಡನ್ನು ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ವಾರದ ರೀಡಿಂಗ್. ಎಸ್, ಒಂದು ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಈ ಒಂದು ರೀಡಿಂಗ್ನ ನೋಡಿ. ಮೊದಲೇದಾಗಿ ಬೆಲ್ ಏನು ಮೆಸೇಜ್ ಕೊಡುತ್ತೆ ಪೈಲ್ ನಂಬರ್ 2ಗೆ ನೋಡೋಣ. ಎಸ್, ಈ ಒಂದು ಮೆಸೇಜ್ನ ಲಾಸ್ಟ್ ಅಲ್ಲಿ ನೋಡೋಣ. ಸಾಕಷ್ಟು ಚೇಂಜಸ್, ಬದಲಾವಣೆ ಬರ್ತಿದೆ. ನೀವು ಅನ್ಕೊಂಡಿರೋ ರೀತಿ ಈ ಒಂದು ವೀಕಲ್ಲಿ ಇನ್ನು ಹೆಚ್ಚು ಶ್ರಮ ಪಡಬೇಕಾಗಿರಬಹುದು. ನಿಮ್ಮ ಕೆಲಸಕ್ಕೆ ಇನ್ನು ಸ್ವಲ್ಪ ಶ್ರಮ ಬೇಕಾಗಿದೆ. ಜೊತೆಗೆ ಏನೋ ಒಂದು ಪ್ರಯತ್ನಿಸ್ತಿದ್ದೀರಾ, ಆ ಪ್ರಯತ್ನಕ್ಕೆ ಇನ್ನೂ ಸ್ವಲ್ಪ ಎಫರ್ಟ್, ಇನ್ನೂ ಸ್ವಲ್ಪ ಹೆಲ್ಪಿಂಗ್ ನಿಮಗೆ ಬೇಕಾಗಿರಬಹುದು. ಪೈಲ್ ನಂಬರ್ 1 ಹೆಚ್ಚು ಈ ಒಂದು ವೀಕಲ್ಲಿ ತುಂಬಾ ಹೆಚ್ಚು ನಿಮ್ಮ ಮನಸ್ಸಿನ ಭಾವನೆಗಳನ್ನ ಹೆಚ್ಚು ಭಗವಂತನ ಹತ್ರ ಪ್ರಶ್ನೆ ಮಾಡಿ ಕೇಳ್ತಿದ್ದೀರಾ. ನಿಮಗೆ ಈ ಒಂದು ಪೇನ್ ಯಾಕಾಗಿದೆ, ಈ ಒಂದು ಕೆಲಸ ಯಾಕಾಗಿಲ್ಲ ಅನ್ನೋ ಒಂದು ಹೆಚ್ಚು ಭಗವಂತನ ಪ್ರಶ್ನಿಸ್ತಿರಬಹುದು ಈ ಒಂದು ವೀಕ್. ಜೊತೆಗೆ ಹೆಚ್ಚು ಶನೀಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡಿ. ಎಸ್, ನೀಲಾಂಜನ ಸಮಭಾಸಂ ರವಿಪುತ್ರ ಯಮಾಗ್ರಜಂ ಛಾಯ ಮಾತಾಂಡ ಸಂಭೂತಂ ತನಮಾಮಿ ಶನಿಶ್ಚರಂ. ಶನೀಶ್ವರ ಸ್ವಾಮಿನ ಹೆಚ್ಚು ಆರಾಧನೆ ಮಾಡಿ. ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿಪಡಿಸ್ಕೊಡ್ತಿದ್ದಾರೆ ಶನೀಶ್ವರ ಸ್ವಾಮಿ. ಈ ಒಂದು ವೀಕ್ ಸಾಧ್ಯ ಆದರೆ ನೀವು ನಿಮ್ಮ ಕೈ ಹಸ್ತದಿಂದ ಎಳ್ಳನ್ನ ಶನೀಶ್ವರ ಸ್ವಾಮಿ ಆಲಯಕ್ಕೆ ಕೊಟ್ಟು ಬನ್ನಿ. ಸಾಕಷ್ಟು ಬದಲಾವಣೆ ನೆಕ್ಸ್ಟ್ ವೀಕಲ್ಲಿ ನಿಮ್ಗೆ ಇನ್ನು ಹೆಚ್ಚು ಬದಲಾವಣೆ ಸಿಗಬಹುದು. ಈ ವೀಕಲ್ಲಿ ಬದಲಾವಣೆ ಇದೆ. ಇನ್ನೂ ಹೆಚ್ಚು ನೀವು ನಿರೀಕ್ಷಿಸಿರುವಷ್ಟು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಿಮಗೆ ಸಿಗಬಹುದು. ಎಸ್, ಲೆಟ್ಸ್ ಸಿ ಕಾರ್ಡಿಂದ ಏನು ಮೆಸೇಜ್ ಸಿಗ್ತಿದೆ ನಿಮಗಾಗಿ. ಪೈಲ್ ನಂಬರ್ 2 ನೋಡೋಣ. ನಿಮ್ಮ ಮನಸ್ಸು ಯಾಕೋ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ. ನಿಮ್ಮ ಮನಸ್ಸೇನೋ ಹೇಳ್ತಿದೆ, ನಿಮ್ಮ ಮೈಂಡ್ ಏನೋ ಹೇಳ್ತಿದೆ. ನೀವು ಆಲೋಚಿಸ್ತಿರೋದೇ ಏನೋ ಇದೆ, ಅದಾಗ್ತಿರೋದು ಏನೋ ಇರಬಹುದು. ಜೊತೆಗೆ ಎಲ್ಲೋ ಪ್ರೊಟೆಕ್ಷನ್ ಸಿಗ್ತಾ ಇಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ. ಹೆಚ್ಚು ಪ್ರೊಟೆಕ್ಷನ್ ನಿಮಗೆ ಸಿಗ್ತಿದೆ, ನಿಮ್ಮ ಕುಟುಂಬಕ್ಕೆ ಸಿಗ್ತಿದೆ ಈ ಒಂದು ವೀಕ್. ಅಂಡ್ ಎಜುಕೇಶನ್ ಆಗಿರಬಹುದು, ನಿಮ್ಮ ಪ್ರೀತಿ ವಿಚಾರ ಆಗಿರಬಹುದು, ನಿಮ್ಮ ದಾಂಪತ್ಯ ಜೀವನ ಆಗಿರಬಹುದು, ನೀವು ಸಪ್ರೇಷನ್ ಅಲ್ಲಿ ಇರಬಹುದು. ವಾಪಸ್ ನಿಮ್ಮ ಪ್ರೀತಿ ಸಿಗ್ತಿದೆ ಅಂಡ್ ನಿಮ್ಮ ದಾಂಪತ್ಯ ಜೀವನ ಹೆಚ್ಚು ಈ ಒಂದು ವೀಕಲ್ಲಿ ತುಂಬಾ ಹ್ಯಾಪಿನೆಸ್ ನ ನೀವು ನೋಡ್ತಿದ್ದೀರಾ, ಹಸ್ಬೆಂಡ್ ಅಂಡ್ ವೈಫ್. ಜೊತೆಗೆ ನಿಮಗೆ ಹೊಸ ಸೋಲ್ಮೇಟ್ ನ ಭೇಟಿ ಆಗೋ ಟೈಮ್ ಕೂಡ ಬಂದಿದೆ. ಜೊತೆಗೆ ವಧುವರನ ನಿಮ್ಮ ಮಕ್ಕಳಿಗೆ ಹುಡುಕ್ತಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಈ ಒಂದು ವೀಕಲ್ಲಿ ಆ ಒಂದು ಮಾತುಕತೆ ಹೆಚ್ಚಾಗ್ತಿದೆ ಈ ಒಂದು ವೀಕಲ್ಲಿ. ಅಂಡ್ ನಿಮ್ಮ ಮಕ್ಕಳು ಮದುವೆಗೆ ಹೋಗ್ತಿಲ್ಲ ಅಂದ್ರೆ ಈ ಒಂದು ವೀಕಲ್ಲಿ ಹೋಗ್ತಿರಬಹುದು. ನಿಮಗೆ ಅದು ತುಂಬಾ ಖುಷಿ ಶಾಂತಿ ಸಿಗ್ತಿದೆ.
ಎಷ್ಟೋ ಒಂದು ಭಾರನ ಕಮ್ಮಿ ಮಾಡ್ಕೋತಿದ್ದೀರಾ ಈ ಒಂದು ವೀಕಲ್ಲಿ. ನಿಮಗೆ ಎಷ್ಟು ಜವಾಬ್ದಾರಿಗಳಿತ್ತು ಅದರಲ್ಲಿ ಒಂದು ಭಾರನ ಕಮ್ಮಿ ಮಾಡ್ಕೋತಿದ್ದೀರಾ. ಜೊತೆಗೆ ಎಲ್ಲೋ ಟ್ರಾವೆಲ್ ಹೊರಡಬೇಕು ಅನ್ನೋ ಒಂದು ಮನಸ್ಥಿತಿ ನಿಮಗಿದೆ. ಬಟ್ ಎಲ್ಲೋ ಒಂದು ಟ್ರಾವೆಲ್ಗೆ ಹೋಗಕ್ಕೆ ಆಗ್ತಿಲ್ದೇ ಇರಬಹುದು, ಅಥವಾ ಆ ಸನ್ನಿಧಾನಕ್ಕೆ ಹೋಗ್ಬೇಕು ಅಂತ ನಿಮ್ಗೆ ಅನಿಸ್ತಿದೆ ಬಟ್ ಆ ಸನ್ನಿಧಾನಕ್ಕೆ ಹೋಗಕ್ಕಾಗದೆ ಇರಬಹುದು. ಅಥವಾ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ಕೆಲಸ ಆಗ್ತಾ ಇಲ್ಲ ಅಂತ ಅಡೆತಡೆಗಳಾಗ್ತಿರಬಹುದು. ಏನು ಹೋಗಕ್ಕಾಗ್ತಿಲ್ಲ, ಮಾಡೋಕ್ಕಾಗ್ತಿಲ್ಲ ಅಂತ ನಿಮ್ಮ ಮನಸ್ಸು ಅನ್ನಿಸ್ತಿದೆ. ಆ ಕೆಲಸ ಕಂಪ್ಲೀಟ್ ಈ ಒಂದು ವೀಕಲ್ಲಿ ನಿಮಗೆ ಗೊತ್ತಿಲ್ಲದೆ ಫಾಸ್ಟಾಗಿ ಮೂವ್ ಆನ್ ಆಗ್ತಿದೆ. ಕೆಲವರಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ. ಆ್ಯಂಡ್ ನಿಮ್ಮ ಒಂದು ಕೆಲಸದ ಈ ಒಂದು ವೀಕಲ್ಲಿ ಸಾಕಷ್ಟು ಬದಲಾವಣೆ ನಿಮ್ಮ ಕೆಲಸದಲ್ಲಿ ನೋಡ್ತಿದ್ದೀರಾ, ಅಭಿವೃದ್ಧಿನ ನೋಡ್ತಿದ್ದೀರಾ. ಹೆಚ್ಚು ಫ್ರೀ ಅನ್ನಿಸ್ತಿದೆ ಈ ಒಂದು ವೀಕಲ್ಲಿ ನಿಮ್ಮ ಕೆಲಸದ ಸರೌಂಡಿಂಗ್. ಜೊತೆಗೆ ಯಾರೋ ಇಲ್ಲಿ ಔಟ್ ಆಫ್ ಕಂಟ್ರಿ ಹೋಗ್ಬೇಕು ಅಂತ ಈ ಒಂದು ವೀಕಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ. ಹೆಚ್ಚು ಸ್ತ್ರೀಯರಿಂದ ನಿಮಗೆ ಈ ಒಂದು ವೀಕಲ್ಲಿ ಸಾಕಷ್ಟು ಅವಕಾಶಗಳು ನಿಮ್ಮ ಕೈ ಹಿಡಿದು ಕಳೀತಿದೆ ಈ ಒಂದು ವೀಕಲ್ಲಿ. ಫೈಲ್ ನಂಬರ್ 1ಗೆ ಎಸ್ 22 ಡೇಟ್ ನಿಮಗೆ ಈ ಒಂದು ವೀಕಲ್ಲಿ ಇಂಪಾರ್ಟೆಂಟ್ ಇರಬಹುದು. ಎಸ್, ಖಂಡಿತ ಈ ಒಂದು ವೀಕಲ್ಲಿ ಪ್ರಮೋಷನ್ ಸಿಗ್ತಿದೆ. ಎಲ್ಲೋ ಮನಸ್ಸಿಗೆ ನೋವು ಆಗ್ತಿದೆ ಕೆಲವು ಒಂದು ವಿಚಾರಗಳಲ್ಲಿ. ಆ ವಿಚಾರಗಳಿಂದ ನಿಮಗೆ ಮನಸ್ಸಿಗೆ ನೋವು ಆಗ್ತಿದೆಯಲ್ಲ, ಅದನ್ನ ನೀವು ಅರಿವು ಮಾಡಿಕೊಳ್ಳಿ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ನಿಮ್ಗೆ ಅರಿವು ಆಗ್ಲಿ ಅಂತ ಭಗವಂತ ನಿಮ್ಗೆ ದಾರಿ ತೋರಿಸ್ತಿರ್ಬಹುದು, ಶನೇಶ್ವರ ಸ್ವಾಮಿ ದಾರಿ ತೋರಿಸ್ತಿರಬಹುದು. ನಿಮಗೆ ಅಲ್ಲಿ ಅರ್ಥ ಮಾಡ್ಕೊಳ್ಳಕ್ ಆಗ್ತಿಲ್ಲ ಅಂತ ನೀವೇನು ಇಷ್ಟು ದಿವಸ ವೇಟ್ ಮಾಡ್ತಿದ್ರಿ, ನಿಮ್ಗೆ ಅಲ್ಲಿ ನೋವು ಆದಾಗ್ಲೇ ಗೊತ್ತಾಗ್ತಿದೆ. ಪೆಟ್ಟು ತಿಂದಾಗ್ಲೇ ಆ ದಾರಿ ಹೋಗೋದು ಬೇಡ, ಅದು ಬೇಡ, ಆ ವ್ಯಕ್ತಿ ನಮ್ಮ ಲೈಫಿಗೆ ಬೇಡ, ಯಾರನ್ನ ನಂಬಬೇಕು ಅನ್ನೋದು ಗೊತ್ತಾಗೋದು. ಖಂಡಿತ ನಡೆಯೋ ಕಾಲು ಎಡುವುದಾಗ್ಲೇ ನಾವು ತಿದ್ದಿ ಹೋಗೋದಕ್ಕೆ ಸಾಧ್ಯ. ಖಂಡಿತ ಅದು ನಿಮ್ಗೆ ಈಗ ಗೋಚರ ಆಗ್ತಿದೆ. ಜೊತೆಗೆ ಎಲ್ಲೋ ನಿಮ್ಗೆ ಈ ಒಂದು ವೀಕಲ್ಲಿ ಸಾಕಷ್ಟು ಅವಕಾಶಗಳು ಸಿಗ್ತಿದೆ. ಅಂಡ್ ಹೊಸ ಮನೆಗೆ ಕೂಡ ಹೋಗ್ತಿದ್ದೀರಾ. ಆ ಮನೆಯಲ್ಲಿ ನಿಮ್ಗೆ ಸಾಕಷ್ಟು ಬದಲಾವಣೆನ ನೋಡ್ತಿದ್ದೀರಾ. ಜೊತೆಗೆ ಎಲ್ಲೋ ನಿಮ್ಮ ಮನಸ್ಸಲ್ಲೇ ಒಂದು ರೀತಿ ಮನಸ್ಸಲ್ಲಿ ಕಿರಿಕಿರಿ ಅನ್ನಿಸ್ತಾ ಇದೆ. ಯಾರೊಟ್ಟಿಗೂ ಮಾತಾಡಕ್ ಆಗ್ತಿಲ್ಲ, ಎಲ್ಲೋ ಒಂದು ರೀತಿ ಏನೋ ಆಲೋಚನೆ ಮಾಡ್ತಿದ್ದೀರಾ, ಅದರಿಂದ ಈಚೆ ಕೂಡ ಬರ್ತಿದ್ದೀರಾ. ನಿಮ್ಮ ಪ್ರೀತಿಯ ವಿಚಾರದಲ್ಲೂ ಕೂಡ ಎಲ್ಲೋ ಒಂದು ರೀತಿ ನಿಮ್ಗೆ ನೋವು ಆಗ್ತಿದೆ. ನಿಮ್ಮನ್ನ ಹೆಚ್ಚು ಅರ್ಥ ಮಾಡ್ಕೋತಿಲ್ಲ, ನಿಮ್ಗೆ ಹೆಚ್ಚು ಟೈಮ್ ಕೊಡ್ತಿಲ್ಲ, ನಿಮ್ಮ ಮೆಸೇಜ್ಗೆ ಹೆಚ್ಚು ಬೇಗ ರಿಪ್ಲೈ ಮಾಡ್ತಿಲ್ಲ ನಿಮ್ಮ ಪಾರ್ಟ್ನರ್ ಅನ್ನೋ ಒಂದು ಬೇಸರ ನಿಮ್ಗೆ ಆಗ್ತಿರಬಹುದು. ಎಲ್ಲೋ ನಿಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ನಿಮ್ಮ ಮನಸ್ಥಿತಿ ಅನ್ನಿಸ್ತಿರ್ಬೋದು ಈ ಒಂದು ವೀಕಲ್ಲಿ. ಅದರಿಂದ ನೀವು ಈಚೆ ಬರ್ತಿದ್ದೀರಾ. ನಿಮ್ಮ ಪಾರ್ಟ್ನರ್ನ ಹೆಚ್ಚು ಅರ್ಥ ಮಾಡ್ಕೋತಿದ್ದೀರಾ. ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮನ್ನ ಹೆಚ್ಚು ಅರ್ಥ ಮಾಡ್ಕೋತಿದ್ದಾರೆ. ಜೊತೆಗೆ ಯಾರಿಗೂ ಇಲ್ಲಿ ಈ ಹಿಂದೆ ಬ್ರೇಕಪ್ ಆಗಿರಬಹುದು, ಆ ಹೊಸ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡ್ತಿದ್ರೆ ಖಂಡಿತ ನ್ಯೂ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಅಂಡ್ ಈ ಒಂದು ವೀಕ್ ಸಾಕಷ್ಟು ಬದಲಾವಣೆ ಇದೆ. ಅಂಡ್ ಸ್ಟಾರ್ ಸೀಡ್ ಕೂಡ ನೀವಿದ್ದೀರಾ. ತುಂಬಾನೇ ನಿಮ್ಮ ಒಂದು ಲೈಫಲ್ಲಿ ಏನು ಗ್ರೋತ್ನ ಕಾಣಬೇಕು ಅಂತಿದ್ರ ಖಂಡಿತ ಗ್ರೋತ್ನ ಕಾಣೋ ಟೈಮ್ ಕೂಡ ಬರ್ತಿದೆ. 333 ನಂಬರ್ ಹೆಚ್ಚು ನೋಡ್ತಿರಬಹುದು ಅಂಡ್ 555 ನಂಬರ್ನ ಹೆಚ್ಚು ನೋಡ್ತಿರಬಹುದು. ಇದನ್ನ ನೀವು ಸರ್ಚ್ ಮಾಡಿ, ನಿಮ್ಗೆ ಇಂಪಾರ್ಟೆಂಟ್ ಇರಬಹುದು ಈ ಒಂದು ಮೆಸೇಜ್. ನಿಮ್ಮ ಶತ್ರುಗಳ ವಿರುದ್ಧ ನೀವು ಹೋರಾಡ್ತಿದ್ದೀರಾ, ಗೆಲ್ತಿದ್ದೀರಾ, ನಿಮ್ಮ ಕೆಲಸ ಸಿದ್ಧಿಪಡಿಸ್ಕೊತಿದ್ದೀರಾ. ಫೈಲ್ ನಂಬರ್ 2 ಜೊತೆಗೆ ಹೊಸ ಏನು ನಿರೀಕ್ಷೆ ಮಾಡ್ತಿದ್ದೀರಾ ಆ ಕೆಲಸ ಕೂಡ ಕಂಪ್ಲೀಟ್ ಆಗಬೇಕು. ಅದನ್ನ ಕಂಪ್ಲೀಟ್ ಮಾಡಿ ನೀವು ಮುಂದೆ ಹೋಗ್ತಿದ್ದೀರಾ. ಜೊತೆಗೆ ನಿಮ್ಮ ಮಕ್ಕಳಿಂದ ನಿಮಗೆ ಸಾಕಷ್ಟು ಖುಷಿ ಸಿಗ್ತಿದೆ. ಅಂಡ್ ಯಾರೋ ಈ ಒಂದು ವೀಕಲ್ಲಿ ಏನೋ ನಿಮ್ಮ ಕೈಗೆ ತಂದು ಒಂದು ಉಡುಗೊರೆನೋ ಏನೋ ಒಂದು ಅಮೂಲ್ಯವಾದ ವಸ್ತುನ ಕೊಡಬಹುದು. ಅದನ್ನ ನೀವು ಅನುಮಾನಿಸಬಹುದು. ಆ ಅನುಮಾನಿಸ್ತಿರೋದು ನೀವು ಒಂದು ರೀತಿ ಎಲ್ಲೋ ಭಗವಂತ ಕೊಡ್ತಿರೋ ಅವಕಾಶ, ಯಾರಿಂದನೂ ನಿಮಗೆ ತಲುಪಬೇಕಾಗಿರೋ ಅವಕಾಶ ನೀವು ಅನುಮಾನಿಸ್ತಿದ್ದೀರಾ. ಆ ರೀತಿ ಮಾಡಬೇಡಿ. ಯೋಚಿಸಿ ನಿರ್ಧಾರ ತಗೊಳ್ಳಿ ಅಂಡ್ ಯೋಚಿಸಿ ಆ ಒಂದು ಗಿಫ್ಟ್ನ ನೀವು ಇಸ್ಕೊಳ್ಳಿ. ಅಂಡ್ ನಿಮ್ಮ ಒಂದು ಹಳೆ ಡೈರಿ ಕೂಡ ಮಿಸ್ ಆಗಿರಬಹುದು ಅಥವಾ ಆಗಬಹುದು ಈ ಒಂದು ವೀಕಲ್ಲಿ. ಅದು ಕೂಡ ನಿಮ್ಮ ಕೈ ಸಿಗ್ತಿದೆ. ಏನೇ ಕಾಗದ ಪತ್ರಗಳಿಗೆ ನಿಮ್ಮ ಸೈನ್ ಮಾಡಬೇಕಿದ್ರು ಒಂದು ಸತಿ ಪರಿಶೀಲನೆ ಮಾಡಿ ಸೈನ್ ಮಾಡಿ. ಬಿಕಾಸ್ ಮುಂದೆ ಅದು ಎಲ್ಲೋ ಪ್ರಾಬ್ಲಮ್ ಆಗಬಹುದು. ಅಂಡ್ ಹೆಚ್ಚು ಜವಾಬ್ದಾರಿ ನಿಮಗೆ ಸಿಗ್ತಿದೆ ಈ ಒಂದು ವೀಕಲ್ಲಿ. ಆ ಜವಾಬ್ದಾರಿಯಿಂದ ನಿಮಗೆ ಪ್ರಮೋಷನ್ ಸಿಗಬಹುದು ನಿಮ್ಮ ಕೆಲಸದಲ್ಲಿ. ಜೊತೆಗೆ ನಿಮಗೆ ತುಂಬಾ ಪ್ರೊಟೆಕ್ಷನ್ ಏಂಜಲ್ ನಿಂದ ಸಿಗ್ತಿದೆ. ಏಂಜಲ್ಸ್ ನಿಮ್ಮ ಸರೌಂಡಿಂಗ್ ಅಲ್ಲಿ ನಿಮಗೆ ಹೆಚ್ಚು
ಪ್ರೊಟೆಕ್ಷನ್ನ ಮಾಡ್ತಿದ್ದಾರೆ. ಆ್ಯಂಡ್ ಗರುಡ ದೇವರನ್ನ ಹೆಚ್ಚು ಪ್ರಾರ್ಥನೆ ಮಾಡಿ. ನಿಮ್ಮ ಟ್ರಾವೆಲಲ್ಲಿ ನಿಮಗೇನು ಭಯ ಆಗ್ತಿದೆ ಅಥವಾ ಈ ಒಂದು ವೆಹಿಕಲ್ ನೀವು ಚಲನೆ ಮಾಡಬೇಕಿದ್ರೆ, ವೆಹಿಕಲ್ ಓಡಿಸ್ಬೇಕಿದ್ರೆ ಎಲ್ಲೋ ಒಂದು ರೀತಿ ಮನಸ್ಸಿಗೆ ಭಯ ಅನ್ನಿಸ್ತಿರಬಹುದು. ಸೊ ಗರುಡ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಗಾಡಿನ ನಮಸ್ಕರಿಸಿ ಮುಂದೆ ಚಲನೆ ಮಾಡಿ. ಖಂಡಿತ ನಿಮಗೆ ಏನು ಭಯ ಇತ್ತು ಅದು ಹೋಗುತ್ತೆ. ಜೊತೆಗೆ ಈ ಒಂದು ವೆಹಿಕಲ್ ಈ ಭೂಮಿ ತಗೊಳ್ಳೋ ಅವಕಾಶ ಹಾಗೂ ಇಷ್ಟು ದಿವಸದಿಂದ ನೀವು ಏನು ಪ್ರಯತ್ನಿಸ್ತಿದ್ದೀರಿ ಭೂಮಿಗೆ ಸಂಬಂಧಪಟ್ಟಾಗೆ ಆ ಒಂದು ಕೆಲಸ ಕೂಡ ಕಂಪ್ಲೀಟ್ ಆಗ್ತಿದೆ. ನಿಮ್ಮ ಸಿಸ್ಟರ್ ಆಗಿರ್ಬೋದು, ನಿಮ್ಮ ತಾಯಿ ಆಗಿರಬಹುದು, ಅವರಿಂದ ನಿಮಗೆ ಸಾಕಷ್ಟು ಉಡುಗೊರೆಗಳು ಸಿಗಬಹುದು. ಆ ಉಡುಗೊರೆಯಿಂದ ನಿಮ್ಮ ಮನಸ್ಸು ತುಂಬಾನೇ ಖುಷಿ ಆಗ್ತಿದೆ, ಭಾವುಕರಾಗ್ತಿದ್ದೀರಾ, ಸಂತೋಷ ಪಡ್ತಿದ್ದೀರಾ. ಎಷ್ಟೋ ದಿವಸಗಳ ನಂತರ ನೀವು ಹೊಸ ಕೆಲಸಕ್ಕೆ ಪ್ರಯತ್ನ ಪಡ್ತಿದ್ದೀರಲ್ಲ, ಆ ಕೆಲಸಕ್ಕೆ ನಿಮಗೆ ಹ್ಯಾಪಿನೆಸ್ ಚೇಂಜಸ್ ಬರ್ತಿದೆ. ಶ್ರಮ ಪಟ್ಟಿದ್ದಕ್ಕೆ ಪ್ರತಿಫಲ ಸಿಗ್ತಿದೆ. ಜೊತೆಗೆ ಒಂದು ಸೂಚನೆ ಕೂಡ ನಿಮಗೆ ಸಿಗ್ತಿದೆ. ಆ ಸೂಚನೆನ ನೆಗ್ಲೆಕ್ಟ್ ಮಾಡಬೇಡಿ, ಅದನ್ನು ನೀವು ತೆಗೆದಾಕಬೇಡಿ. ಅದನ್ನು ನೀವು ಅನುಸರಿಸಿ ಹೋದ್ರೆ ನಿಮ್ಮ ಗೋಲ್ ಖಂಡಿತ ರೀಚ್ ಆಗೋ ಟೈಮ್ ಕೂಡ ಬರ್ತಿದೆ. ಈ ಕಾರ್ಡ್ ಏನು ನಿಮಗೆ ಸೂಚಿಸ್ತಿದೆ, ನೀವೇನು ಅಲರ್ಟ್ ಆಗಿ ಇರಬೇಕಾಗಿದೆ ಕೆಲವು ವಿಚಾರಗಳಲ್ಲಿ. ಮೀನ್ಸ್ ಇಲ್ಲಿ ಯಾವುದೇ ರೀತಿ ಭಯ ಪಡುವಂಥದ್ದಲ್ಲ, ಖುಷಿ ವಿಚಾರನ ನೀವು ಹೆಚ್ಚು ಗಾಬರಿ ಪಡ್ಕೋತಿದ್ದೀರಾ. ಗಾಬರಿ ಪಡೋ ವಿಚಾರನ ಹೆಚ್ಚು ತಮಾಷೆಗೆ ತಗೋತಿರಬಹುದು. ಫೈಲ್ ನಂಬರ್ 2. ಸೊ ಎಲ್ಲೋ ಆಪೋಸಿಟ್, ವಿರುದ್ಧವಾಗಿ ಅದು ಆಪೋಸಿಟ್ ಅನ್ನಿಸ್ತಾ ಇದೆ ನಿಮಗೆ. ಮನಸ್ಸಿಗೆ ಹೇಗೆ ತಗೋಬೇಕು ಹೇಗೆ ತಗೋಬಾರ್ದು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ ಈ ಒಂದು ವೀಕಲ್ಲಿ. ಅದು ನಿಮಗೆ ಕನ್ಫ್ಯೂಷನ್ಸ್ ಆಗಬಹುದು. ಅಂಡ್ ಹೆಚ್ಚು ಇಟ್ಟಿರೋ ಸ್ಥಳಗಳಲ್ಲಿ ಏನು ವಸ್ತುಗಳನ್ನ ಇಟ್ಟು ಮರ್ತೋಗ್ತಿದೆ, ಹೆಚ್ಚು ಕನ್ಫ್ಯೂಷನ್ ಆಗ್ತಿದ್ದಾರೆ ಕೂಡ. ಅಂಡ್ ಎಲ್ಲೋ ಆನ್ಲೈನಲ್ಲಿ ನಿಮಗಾಗಿರೋ ಬ್ಲಾಕ್, ನಿಮಗಾಗಿರೋ ನೆಗೆಟಿವಿಟೀಸ್ನ ನೀವು ಆನ್ಲೈನ್ ಮುಖಾಂತರ ಏನೋ ಒಂದು ಬ್ಲಾಕ್ನ ನಿಮ್ಗಾಗಿರೋ ಜೀವನದಲ್ಲಿ ಏನೋ ಬ್ಲಾಕ್ ಆಗಿತ್ತು ಅದನ್ನ ನೀವು ರಿಲೀಸ್ ಮಾಡ್ಕೋತಿದ್ದೀರಾ. ಯಾರಿಗಿಲ್ಲಿ ನಿಮ್ಮ ಕೆಲಸ ಅಡೆತಡೆ ಆಗಿತ್ತು, ನಿಮ್ಮ ಶತ್ರುಗಳ ವಿರುದ್ಧ ಹೋರಾಡ್ತಿದ್ದೀರಾ. ಸೊ ಆನ್ಲೈನಲ್ಲಿ ಏನೋ ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ಸಿಗಬಹುದು. ಆ ಇಂಪಾರ್ಟೆಂಟ್ ಮಾಹಿತಿಯಿಂದ ನೀವು ಆ ಬ್ಲಾಕ್ನ ರಿಲೀಸ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 2. ಎಸ್, ಇಟ್ಸ್ ರಿಯಲಿ ನೀವು ಅನ್ಕೊಂಡಿರೋ ಕೆಲಸ ಸಕ್ಸಸ್ ಇದೆ. ಆ್ಯಂಡ್ ನಂಬಿಕೆ ಬೇಕು, ನಂಬಿಕೆ ಇರಲಿ. ಆ್ಯಂಡ್ ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ಇದೆ. ಫೈಲ್ ನಂಬರ್ 1 ಕೂಡ ಚಾಯ್ಸ್ ಮಾಡಿ ನೋಡಿದ್ದೀರಾ. ಫೈಲ್ ನಂಬರ್ 2 ಕೂಡ ನೀವು ಚಾಯ್ಸ್ ಮಾಡಿ ನೋಡ್ತಿದ್ದೀರಾ. ಕರ್ಕಾಟಕ, ಸಿಂಹ, ಕನ್ಯಾ, ಮಕರ, ಕುಂಭ, ಮೀನ, ಧನಸ್ಸು ಹಾಗೂ ಮೇಷ ರಾಶಿ ಎನರ್ಜೀಸ್ ಇಲ್ಲಿದೆ. ನಾಟ್ ಓನ್ಲಿ ಆ ರಾಶಿಗೆ ಅಂತಲ್ಲ, ಫೈಲ್ ನಂಬರ್ 2 ಯಾರು ಚಾಯ್ಸ್ ಮಾಡಿದ್ದೀರಾ ಎಲ್ಲರಿಗೂ ಇದು ರೆಸಿನೇಟ್ ಆಗುತ್ತೆ. ಯಾವುದು ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ಒಂದೊಳ್ಳೆ ಸ್ಟೆಪ್ನ ನಿಮ್ಮ ಲೈಫಲ್ಲಿ ಧೈರ್ಯ ಮಾಡಿ ಮುಂದೆ ಹೋಗ್ತಿದ್ದೀರಾ. ಆ ಧೈರ್ಯದಿಂದ ನಿಮಗೆ ಸಾಕಷ್ಟು ಬದಲಾವಣೆ ಸಿಗ್ತಿದೆ. ನಿಮಗೆ ಹೆಚ್ಚು ನಾಲೆಜ್ ಈ ಒಂದು ವೀಕಲ್ಲಿ ಸಿಗ್ತಿದೆ. ಆ್ಯಂಡ್ ಹೊಸ ಸಂಪರ್ಕ ನಿಮಗೆ ಸಿಗ್ತಿದೆ. ಹೊಸ ವ್ಯಕ್ತಿಯಿಂದ ನಿಮಗೆ ಆ ಸಂಪರ್ಕ ಸಿಗ್ತಿದೆ. ನಿಮ್ಮ ದಾರಿ, ನಿಮ್ಮ ಗೋಲ್ ರೀಚ್ ಆಗಲಿಕ್ಕೆ ಸಡನ್ ಆಗಿ ಎಲ್ಲೋ ಟ್ರಾವೆಲ್ ಹೊರಡ್ತಾ ಇದ್ದೀರಾ. ಆ ಟ್ರಾವೆಲಲ್ಲಿ ನಿಮಗೆ ನಿಮ್ಮ ಇಷ್ಟಾರ್ಥ ಜೊತೆಗೆ ನಿಮ್ಮ ಕುಟುಂಬದವರ ಇಷ್ಟಾರ್ಥ ಕೂಡ ಸಿದ್ಧಿ ಆಗ್ತಿದೆ. ನಿಮ್ಗೇನು ಹೊಸ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಆ ಕೆಲಸ ಕೂಡ ಕಂಪ್ಲೀಟ್ ಮಾಡ್ತಿದ್ದೀರಾ. ಯಾರೋ ನಿಮ್ಮಿಂದ ಈ ಒಂದು ವೀಕಲ್ಲಿ ಸಹಾಯನ ಪಡೆದುಕೋಬಹುದು. ಆ ಸಹಾಯನ ನೀವು ಮಾಡೋದ್ರಿಂದ ನಿಮಗೆ ಹಣಕಾಸಿನ ಏನು ಸಮಸ್ಯೆಗಳಿತ್ತು ಅದು ಕೂಡ ನಿವಾರಣೆ ಆಗಬಹುದು. ಫೈಲ್ ನಂಬರ್ 2ಗೆ ಜೊತೆಗೆ ಎಲ್ಲೋ ಒಂದು ರೀತಿ ಸ್ಟ್ರಕ್ ಆಗ್ತಿದೆ ಕೆಲವು ವಿಚಾರಗಳಲ್ಲಿ. ಆ ಸ್ಟ್ರಕ್ ಹೋಗ್ತಿದೆ. ಏನೋ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ನಿಮಗೆ ಈ ಒಂದು ವೀಕಲ್ಲಿ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರಬಹುದು. ಅಥವಾ ಈ ಪಾಸ್ಟ್ ಲೈಫಲ್ಲಿ ಏನೋ ಒಂದು ಮಿಸ್ಟೇಕ್ಸ್ ಮಾಡಿರೋದು ಈ ಒಂದು ಜನ್ಮದಲ್ಲಿ ಅದನ್ನ ನೀವು ಬಗೆಹರಿಸ್ತಿರಬಹುದು. ಅಥವಾ ನಿಮ್ಗೆಲ್ಲೋ ಒಂದು ರೀತಿ ಪಾಸ್ಟ್ ಲೈಫ್ ಕನೆಕ್ಷನ್ ಎನರ್ಜೀಸ್ ನಿಮ್ಗೆ ಈ ಒಂದು ವೀಕಲ್ಲಿ ಸಿಗಬಹುದು. ಅಥವಾ ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿಕ್ಕೆ ನೀವು ರಿಸರ್ಚ್ ಮಾಡಬಹುದು. ಅಥವಾ ಹೊಸ ಗುರಿಗಳನ್ನ ಭೇಟಿಯಾಗಿ ಇದ್ರ ಬಗ್ಗೆ ನೀವು ತಿಳ್ಕೊಳ್ಬಹುದು. ಆ್ಯಂಡ್ ಪ್ರೆಗ್ನೆನ್ಸಿ ವಿಚಾರವಾಗಿ ಏನು ವೆಯ್ಟ್ ಮಾಡ್ತಿದ್ರಿ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಎಸ್, ಫೈಲ್ ನಂಬರ್ 2. ಮೆಡಿಟೇಷನ್ ಮಾಡಿ. ಖಂಡಿತ ನಿಮಗೆ ಮೆಡಿಟೇಷನ್ ಈ ಒಂದು ವೀಕಲ್ಲಿ ನಿಮ್ಮ ಎಲ್ಲೋ ಒಂದು
ಏನ್ ಮರೀತಿದ್ದೀರಾ ಆ ಮರವು ಹೋಗ್ಲಾಡು. ಈ ಒಂದು ವೀಕಲ್ಲಿ ನೀವು ಮೆಡಿಟೇಷನ್ ಮಾಡೋದ್ರಿಂದ ಆ ಮರವು ಹೋಗ್ಲಾಡುತ್ತೆ, ನಿಮ್ಮಿಂದ ಈಚೆ ಹೋಗುತ್ತೆ. ಹೆಚ್ಚು ಎಲ್ಲೋ ನಿಮ್ಗೆ ಫೋಕಸ್ ಯಾವ ಕೆಲಸದಲ್ಲಿ ಮಾಡಕ್ ಆಗ್ತಿಲ್ಲ, ಆ ಕೆಲಸದಲ್ಲಿ ಹೆಚ್ಚು ಪ್ರಗತಿನ ನೀವು ಸಿದ್ಧಪಡಿಸ್ಕೊಳಕ್ ಆಗ್ತಿಲ್ಲ ಈ ಒಂದು ವೀಕಲ್ಲಿ. ಅದನ್ನ ನಿಮ್ಗೆ ನಿಮ್ಮ ಮೆಡಿಟೇಷನ್ ಇಂದ ನಿಮ್ಗೆ ಎಲ್ಲೋ ಒಂದು ದಾರಿ ಸಿಗಬಹುದು. ಜೊತೆಗೆ ನಿಮಗೆ ಯಾರು ನೋವು ಮಾಡಿದ್ರು, ನಿಮಗೆ ಯಾರು ಕೆಲಸಗಳಾಗಬಾರ್ದು ಅಂತ ಹಿಂಸೆ ಮಾಡಿದ್ರು, ನಿಮ್ಗೆ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು, ನಿಮ್ಮ ದಾಂಪತ್ಯ ಜೀವನಕ್ಕೆ ಯಾರು ನೋವು ಮಾಡಿದ್ರು, ಅವರಿಗೆ ಈ ಭೂಮಿ ಮೇಲೆ ನರಕ ಅಲ್ಲ, ಅವ್ರು ಹೋದ್ಮೇಲೆ ಭಗವಂತ ತೋರಿಸೋ ನರಕಗಳು ಸಾಕು ಅನ್ಬೇಕು, ಅಷ್ಟು ನೋವು ಅವ್ರ ಲೈಫಲ್ಲಿ ಆಗುತ್ತಾ ಅಂತ ನಿಮ್ಮ ಪ್ರಶ್ನೆ ಇದ್ರೆ ಖಂಡಿತ ಆಗುತ್ತೆ. ಮತ್ತು ಇದೆಲ್ಲ ಸತ್ಯನ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಸತ್ಯ ಇದೆ. ಇಲ್ಲಿ ನಿಮಗೆ ಎಷ್ಟು ನೋವಾಗಿದೆ ಆ ವ್ಯಕ್ತಿಗಳಿಗೂ ಅಷ್ಟು ಚಿತ್ರ ಹಿಂಸೆನ ಪರಮಾತ್ಮ ಕೊಡ್ತಾರೆ, ಅದಂತೂ ಖಚಿತವಾಗಿದೆ. ಇಲ್ಲಿ ಮೆಸೇಜ್ ತುಂಬಾನೇ ಸ್ಟ್ರಾಂಗ್ ಆಗಿ ಬರ್ತಿದೆ. ಜೊತೆಗೆ ನೀವು ತುಂಬಾ ಗೋಗಳನ್ನ ಇಷ್ಟಪಡ್ತಿದ್ದೀರಾ, ತುಂಬಾ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಇರ್ಬೋದು. ಹೆಚ್ಚು ಹಸುಗಳನ್ನ ಈ ಒಂದು ವೇಕಲ್ಲಿ ನೋಡ್ತಿರಬಹುದು, ಅಥವಾ ಹಸುವಿಗೆ ಏನೋ ನಿಮ್ಮ ಕೈ ಹಸ್ತದಿಂದ ಕೊಡೋದ್ರಿಂದ ನಿಮ್ಮ ಕಾರ್ಯಸಿದ್ಧಿ ಆಗ್ತಿದೆ. ಏನೋ ನೀವು ಹೋಗ್ತಿರೋ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಸಿಗ್ತಿದೆ. ಸೊ ತುಂಬಾನೇ ಹ್ಯಾಪಿನೆಸ್ ಇದೆ. ಭೂಮಿ ತಾಯಿಗೆ ನಿಮ್ಮ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ, ಭೂಮಿ ತಾಯಿನ ನಮಸ್ಕರಿಸಿ ಮುಂದೆ ಹೋಗಿ. ಖಂಡಿತ ನಿಮ್ಮ ಕೆಲಸ ಖಂಡಿತ ಆಗಲ್ಲ ಅಂದಿದ್ದ ಕೆಲಸ ಖಂಡಿತ ಕಂಪ್ಲೀಟ್ ಆಗಿ ಮಾಡ್ಕೋತಿದ್ದೀರಾ, ಸಿದ್ಧಿಪಡಿಸ್ಕೋತಿದ್ದೀರಾ. ಯಾರಿಗೋ ಹಣ ಕೊಟ್ಟು ನೀವು ಲಾಸ್ ಆಗಿರಬಹುದು, ಆ ಏನ್ ಹಣ ಕೊಟ್ಟು ನೀವು ತೊಂದರೆಗೆ ಸಿಗಾಕೊಂಡಿದ್ದೀರಾ, ಆ ತೊಂದರೆನ ನಿವಾರಣೆ ಆಗ್ಲಿಕ್ಕೆ ಗೋ ಪ್ರಾರ್ಥನೆ ಬೇಕಾಗಿದೆ. ಈ ಒಂದು ವೀಕಲ್ಲಿ ವೃಕ್ಷಗಳನ್ನ ಕೂಡ ನೆಡ್ತಿರಬಹುದು ನೀವು, ಅದು ತುಂಬಾನೇ ನಿಮ್ಗೆ ಚೇಂಜಸ್ ನ ತಂದ್ಕೊಡ್ತಿದೆ. ಪಾಯಿಂಟ್ ನಂಬರ್ 2. ಓಕೆ, ಅಂಡ್ ಯಾರೋ ಇಲ್ಲಿ ಗಿಣಿ ಶಾಸ್ತ್ರ ಕೂಡ ನೀವು ಈ ಒಂದು ವೀಕಲ್ಲಿ ಕೇಳಬಹುದು. ಅದರಿಂದ ನಿಮ್ಗೆ ಸಿಗ್ತಾ ಇರೋ ಮಾಹಿತಿಗಳು ಸಾಕಷ್ಟು ನಿಮ್ಮ ಲೈಫಲ್ಲಿ ನಡೆದಿರೋ ಒಂದು ಸೂಚನೆ, ನಿಮ್ಮ ಲೈಫಲ್ಲಿ ನಡೆದಿರೋ ಘಟನೆಯಿಂದ ಏನೋ ಒಂದು ಕ್ಲೆನ್ಸ್ ಆಗಬಹುದು. ಪಾಯಿಂಟ್ ನಂಬರ್ 2ಗೆ ಸೂರ್ಯನಾರಾಯಣ ಸ್ವಾಮಿಯ ಆಶೀರ್ವಾದ ಇದೆ. ನಿಮ್ಮ ಒಂದು ಕುಲದೇವರ ಆಶೀರ್ವಾದ ನಿಮ್ಮ ಜೊತೆಗಿದೆ. ನಿಮ್ಮ ಹಿಂದೆ ಯಾರು ಮೋಸ ಮಾಡಿ ಕಣ್ಣ ಮುಚ್ಚಾಲೆ ಆಟಾಡಿದ್ದಾರೆ, ನಿಮ್ಮನಿಗೆ ಯಾರು ಇಷ್ಟು ನೋವು ಮಾಡಿದ್ದಾರೆ, ಅವರಿಗೆ ತಕ್ಕ ಪಾಠ ಕೃಷ್ಣ ಪರಮಾತ್ಮನೇ ಕಲಿಸೋದು. ಖಂಡಿತ ಕೃಷ್ಣನಿಂದ ನೀವೇನು ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದ್ದೀರಾ, ಖಂಡಿತ ಕೃಷ್ಣ ಎಲ್ಲವನ್ನು ಕೇಳಿಸ್ಕೊಂಡಿದ್ದಾರೆ. ಖಂಡಿತ ಆ ಒಂದು ಪೇನ್, ಆ ಒಂದು ನರಕ ಖಂಡಿತ ಕೃಷ್ಣ ಪರಮಾತ್ಮನೇ ಕೊಡೋದು. ಎಸ್. ಪಾಯಿಂಟ್ ನಂಬರ್ 2, ಯಾರಿಗೂ ಇಲ್ಲಿ ಮುತ್ತಿನ ಸರ ಗಿಫ್ಟ್ ಆಗಿ ಸಿಗ್ತಿರಬಹುದು, ಯಾರಿಗೂ ಇಲ್ಲಿ ಸನ್ಮಾನ ಕೂಡ ಆಗ್ತಿರಬಹುದು. ನೀವು ಮಾಡ್ತಿರೋ ಕೆಲಸಕ್ಕೆ ಹೆಚ್ಚು ಪ್ರಶಂಸೆ ನಿಮಗೆ ಸಿಗ್ತಿದೆ. ಖಂಡಿತ ನೀವು ಹೆಚ್ಚು ಶ್ರಮಜೀವಿ. ಪಾಯಿಂಟ್ ನಂಬರ್ 2, ಯಾರು ಇದನ್ನ ಚಾಯ್ಸ್ ಮಾಡಿದ್ದೀರಾ. ಎಸ್. ಯಾರು ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರು, ನಿಮ್ಮ ಪ್ರೀತಿ ವಿಚಾರದಲ್ಲಾಗಿರಬಹುದು, ಬೇರೆ ಕೆಲಸಗಳಲ್ಲಿ ನಿಮ್ಗೆ ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ, ಆ ವ್ಯಕ್ತಿನೇ ನಿಮ್ಮ ಲೈಫಿಗೆ ವಾಪಸ್ ಬಂದು ನಿಮಗೆ ಆ ಒಂದು ಆಪರ್ಚುನಿಟೀಸ್ ಅವರೇ ಕೊಡ್ತಿರಬಹುದು. ಅಂಡ್ ಹೆಚ್ಚು ಗೆಲುವು ಸಿದ್ಧಿಪಡಿಸ್ಕೋತಿದ್ದೀರಾ. ಎಲ್ಲೋ 4th ಚಕ್ರ ಬ್ಲಾಕ್ ಇರಬಹುದು, ಅದನ್ನ ಮೆಡಿಟೇಷನ್ ಮಾಡಿ ಖಂಡಿತ ನಿಮ್ಗೆ ಉತ್ತರ ಸಿಗುತ್ತೆ. ಓಕೆ, ಎಲ್ಲೋ ಒಂದು ರೀತಿ ಯಾವುದೋ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ನಿಮ್ಮ ಲೈಫಲ್ಲಿ ಕಣ್ಮುಚ್ಕೊಂಡು ಕೂತ್ಬಿಟ್ಟಿದ್ದೀರಾ. ಯಾಕೋ ಬ್ಲ್ಯಾಂಕ್ ಆಗ್ತಿದೆ, ಯಾರು ನಿಮಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ. ಎಸ್, ಈ ಒಂದು ವೇಕಲ್ಲಿ ಖಂಡಿತ ನೀವು ಗಿಣಿಶಾಸ್ತ್ರನ ಕೇಳ್ತಿದ್ದೀರಾ. ಅದರಿಂದ ನಿಮ್ಗೇನೋ ಒಂದು ಅನುಕೂಲತೆ ಆಗ್ತಿದೆ. ಜೊತೆಗೆ ಮುದ್ರೆಗಳನ್ನ ಕಲಿತಿದ್ದೀರಾ ಈ ಒಂದು ವೇಕಲ್ಲಿ. ಸೊ ನೀವೇ ಕ್ಲಾಸಸ್ನ ಮಾಡ್ತಿದ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ, ಇನ್ನೂ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಜೊತೆಗೆ ನಿಮಗೆ ಯಾರು ಅನ್ಯಾಯ ಮಾಡಿದ್ದಾರೆ, ನಿಮಗೆ ಯಾರು ನೋವು ಮಾಡಿದ್ದಾರೆ, ಇಲ್ಲಿ ಕೆಲವರೆಗೆ ನಿಮಗೆ ಕಣ್ಣಿಗೆ ಸಂಬಂಧಪಟ್ಟಾಗ ಏನು ಪ್ರಾಬ್ಲಮ್ಸ್ ಆಗಿತ್ತು ಅದು ಕೂಡ ನಿವಾರಣೆ ಆಗ್ತಿದೆ. ಜೊತೆಗೆ ಯಾರು ಕಣ್ಣಿಗೆ ಸಂಬಂಧಪಟ್ಟಾಗೆ ಅರಿಕೆನ ಮಾಡಿದ್ರಿ ತಾಯಿಗೆ, ಅಥವಾ ನೀವು ಯಾವ ದೇವರಿಗೆ ಅರಿಕೆಗಳನ್ನ ಮಾಡಿದ್ರಿ ಅದನ್ನ ತೀರಿಸೋ ಟೈಮ್ ಕೂಡ ಈ ಒಂದು ವೀಕಲ್ಲಿ ಇರಬಹುದು. ಎಸ್, ನಿಮ್ಮ ಮಕ್ಕಳ ವಿಚಾರದಲ್ಲಿ ಆಗಿರಬಹುದು, ನಿಮ್ಮ ವಿಚಾರದಲ್ಲಿ ಆಗಿರಬಹುದು, ಕಣ್ಣಿಗೆ ಸಂಬಂಧಪಟ್ಟಾಗೆ
ಅಥವಾ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಏನು ಅರಿಕೆಗಳನ್ನ ಮಾಡಿದ್ರಿ ಆ ಅರಿಕೆ ಕೂಡ ತೀರಿಸೋ ಟೈಮ್ ಬಂದಿದೆ. ಎಲ್ಲವೂ ನಿವಾರಣೆ ಆಗಿ ಹ್ಯಾಪಿಯಿಂದ ಈ ಒಂದು ವೀಕ್ ನಡೆಸ್ತಿದ್ದೀರಾ ಅಂಡ್ ನಡೀತಿದ್ದೀರಾ ಕೂಡ. ತುಂಬಾ ಚೇಂಜಸ್ ಇದೆ, ತುಂಬಾ ಬದಲಾವಣೆ ಇದೆ. ಈ ಒಂದು ವೀಕಲ್ಲಿ ನಿಮ್ಮ ಕಣ್ಣಲ್ಲಿರೋ ಶಕ್ತಿ ಆ ತಾಯಿ ಎಲ್ಲರಿಗೂ ನಿಮ್ಮಿಂದ ಏನೋ ಒಂದು 10 ಜನಕ್ಕೆ ತುಂಬಾ ಒಳ್ಳೇದಾಗ್ತಿದೆ. ಈ ಒಂದು ವೀಕ್ ನಿಮ್ಮಿಂದ ತುಂಬಾ ಎಲ್ಲರಿಗೂ ಒಂದು ರೀತಿ ನಿಮ್ಮ ಕುಟುಂಬಕ್ಕಾಗಿರ್ಬಹುದು, ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಆಗಿರಬಹುದು, ಏನೋ ಒಂದು ರೀತಿ ನೀವು ಹೊಸ ಒಂದು ಮಾಹಿತಿಗಳನ್ನ ಅವರಿಗೆ ಕೊಡ್ತಿದ್ದೀರಾ, ಹೊಸ ಮಾರ್ಗದರ್ಶನ ತೋರಿಸ್ತಿದ್ದೀರಾ. ನಿಮಗೇನು ಕ್ಲೆನ್ಸ್ ಆಗಿದೆ ಆ ದಾರಿನ ಅವ್ರಿಗೂ ಕೂಡ ತೋರಿಸ್ತಿದ್ದೀರಾ. ಪೈಲ್ ನಂಬರ್ 2. ಎಸ್, ಏನ್ ನಿಮ್ಮ ಜೀವನದಲ್ಲಿ ತುಂಬಾ ನೊಂದಿದ್ದೀರಾ ಈ ಒಂದು ವೀಕಲ್ಲಿ ಆ ನೊಂದಿರೋದಕ್ಕೆ ಒಂದು ಉತ್ತರ ಕೂಡ ಸಿಗ್ತಿದೆ. ಹ್ಯಾಪಿ ಇದೆ, ತುಂಬಾ ಭಾವುಕರಾಗ್ತಿದ್ದೀರಾ, ತುಂಬಾ ಖುಷಿ ಪಡ್ತಿದ್ದೀರಾ. ಎಂಜಾಯ್ಮೆಂಟ್ಸ್ ನಿಮ್ಮ ಸರೌಂಡಿಂಗ್ ಇದೆ. ಎಸ್, ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಕೆಲವರು ಇನ್ನು ಚೇತರಿಕೆ ಪಡ್ಕೋಬೇಕಿರಬಹುದು. ಎಸ್, ಆಯುರ್ವೇದಿಕ್ ಮೆಡಿಸಿನ್ಸ್ ಇಂದ ಹೋಗಿಲ್ಲ ಅಂತ ನೀವು ಇನ್ನು ವರಿ ಮಾಡ್ತಿದ್ದೀರಾ. ಖಂಡಿತ ಆಯುರ್ವೇದಿಕ್ ಇರಬಹುದು, ಅಥವಾ ನಿಮ್ಮ ಏನು ದಿನನಿತ್ಯ ನೀವೇನ ಅಭ್ಯಾಸಗಳನ್ನ ಮಾಡ್ತಿದ್ದೀರಾ, ಯೋಗ ಆಗಿರಬಹುದು, ಮೆಡಿಟೇಷನ್ ಆಗಿರಬಹುದು, ಏನೋ ಚೇಂಜಸ್ ನಿಮ್ಮಲ್ಲ ಈ ಒಂದು ವೀಕಲ್ಲಿ ಚೇಂಜಸ್ ನ ನೋಡ್ತಿದ್ದೀರಾ ನೀವು ಅದರಿಂದ. ಎಸ್, ಹಳೆ ಹ್ಯಾಬಿಟ್ಸ್ ನ ನೀವೇನ್ ಮಾಡ್ತಿದ್ರಿ ಅದನ್ನ ಬಿಟ್ಟಿದ್ದೀರಾ, ಮತ್ತೆ ಅದನ್ನ ಹೊಸದಾಗಿ ಚೇಂಜಸ್ ಮಾಡ್ಕೋತಿದ್ದೀರಾ. ಯೋಗ ಆಗಿರ್ಬೋದು, ಮೆಡಿಟೇಷನ್ ಆಗಿರಬಹುದು. ಯಾರೋ ಇಲ್ಲಿ ನೀವು ಕೆಟ್ಟದ ಸ್ಮೋಕಿಂಗ್ ಆಗಿರಬಹುದು, ಡ್ರಿಂಕ್ಸ್ ಆಗಿರ್ಬಹುದು ಮಾಡ್ತಿದ್ದೀರಿ, ಅದರಿಂದ ನಿಮ್ಮನ್ನ ಈಚೆ ಕರ್ಕೊಂಡು ಬರ್ತಿದ್ದಾರೆ ತಾಯಿ. ಎಸ್, ನೀವು ಆ ತಾಯಿ ಸನ್ನಿಧಾನಕ್ಕೆ ಹೋಗಿ ಬಂದಾಗಿಂತ ತಾಯಿ ಕಾಳಿ ಮಾತೆ ಆಗಿರಬಹುದು, ತಾಯಿ ಚಾಮುಂಡೇಶ್ವರಿ ಆಗಿರಬಹುದು, ದುರ್ಗಾ ಪರಮೇಶ್ವರಿ ಆಗಿರಬಹುದು, ಆ ತಾಯಿ ನಿಮ್ಮನ್ನ ಕೆಟ್ಟ ಚಟದಿಂದ ಈಚೆ ಕರ್ಕೊಂಡು ಬರ್ತಿದ್ದಾರೆ. ಹೊಸ ಬದುಕನ್ನ ನಿಮಗೆ ಕೊಡ್ತಿದ್ದಾರೆ. ಆ ಬದುಕು ಜೊತೆಗೆ ನೀವು ನಡೀತಿದ್ದೀರಾ. ಪೈಲ್ ನಂಬರ್ 2. ಎಸ್, ಈ ಒಂದು ಮೆಸೇಜ್ನ ನೋಡೋಣ. ಯಾವ್ದು ಕೆಲಸ ಆಗಲ್ಲ ಅಂತ ಅನ್ಕೊಂಡಿದ್ದೀರಾ ಅದು ಸ್ವಲ್ಪ ಡಿಲೇ ಆಗುತ್ತೆ ಈ ಒಂದು ವೀಕಲ್ಲಿ. ಯಾವ್ದು ಆಗಲ್ಲ ಅನ್ಕೊಂಡಿದ್ದೀರಾ ಅದು ಬೇಗ ಆಗಬಹುದು. ತುಂಬಾ ದಿವಸಗಳಿಂದ, ತುಂಬಾ ತಿಂಗಳಿಂದ ಕೆಲಸ ಪೆಂಡಿಂಗ್ ಆಗಿದ್ದು ಆಗಬಹುದು. ಈಗ ಅನ್ಕೊಂಡಿರೋ ಕೆಲಸ ಸ್ವಲ್ಪ ಡಿಲೇ ಆಗಬಹುದು. ಕೃಷ್ಣನಿಂದ ತುಂಬಾನೇ ಬ್ಲೆಸ್ಸಿಂಗ್ಸ್ ಇದೆ, ಹಾಗೂ ಶನೇಶ್ವರ ಸ್ವಾಮಿಯಿಂದ ತುಂಬಾ ಬ್ಲೆಸ್ಸಿಂಗ್ ಇದೆ. ನಿಮ್ಮ ಮನಸ್ಸು ಚಂಚಲತೆ ಇದೆ, ಆ ಚಂಚಲತೆನ ದೂರ ಮಾಡ್ಕೋಬೇಕಾಗಿದೆ. ಪೈಲ್ ನಂಬರ್ 2. ಲೆಟ್ಸ್ ಸಿ ಏಂಜಲ್ಸ್ ಇಂದ ಏನ್ ಬ್ಲೆಸ್ಸಿಂಗ್ ಸಿಗ್ತಿದೆ ನಿಮ್ಗೆ ಅಂತ. ಹೆಲ್ಪ್ಫುಲ್ ಪೀಪಲ್ ನಿಮ್ಮ ಸರೌಂಡಿಂಗ್, ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಪೀಪಲ್ ಸಿಗ್ತಿದ್ದಾರೆ. ಏನನ್ನ ನೀವು ಫರ್ಗಿವ್ ಮಾಡಬೇಕು, ಯಾವುದನ್ನ ನೀವು ನಿರ್ಧಾರ ತಗೋಬೇಕು, ಖಂಡಿತ ನಿರ್ಧಾರಗಳನ್ನ ತಗೊಳ್ಳಿ. ಯಾವುದೋ ಒಂದು ವಿಚಾರ ರಿಕವರಿ ಆಗ್ತಿದೆ ನಿಮ್ಮ ಲೈಫಲ್ಲಿ. ಜೊತೆಗೆ ರಿಕನ್ಸಿಡರ್, ಯಾರನ್ನ ನೀವು ರಿಕನ್ಸಿಡರ್ ಮಾಡಬೇಕು, ಯಾರನ್ನ ರಿಕನ್ಸಿಡರ್ ಮಾಡಬಾರ್ದು, ಯಾವ ಕೆಲಸನ ನಿಮಗೆ ಮಾಡಬೇಕು ಅಂತಿದ್ದೀರಾ ಸ್ವಲ್ಪ ವೇಟ್ ಮಾಡಿ, ದುಡುಕ್ಬೇಡಿ. ಖಂಡಿತ ವೇಟಿಂಗ್ ಇದೆ. ಆ ವೇಟ್ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಿಮಗೆ ಸಿಗಬಹುದು. ಎಸ್, ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.